ಮಧ್ಯಾಜಿ ಮಾಂ ನಮಸ್ಕುರು ಮಾಮೇವ ವೈಶ್ಯಸಿ ಯುಕ್ತೈವ ಮಾತ್ಮಾನಂ ಮತ್ಪರಾಯಣ ಮನ್ಮನಾಭವ ನನ್ನಲ್ಲಿಯೇ ಮನಸ್ಸು ಉಳ್ಳವನಾಗು ಮದ್ಭಕ್ತ ಭವ ನನ್ನ ಭಕ್ತನಾಗಿರು ಮಧ್ಯಾಜಿ ಭವ ನನ್ನನ್ನೇ ಪೂಜಿಸುವವನಾಗು ಮಾಂ ನಮಸ್ಕುರು ನನ್ನನ್ನು ನಮಸ್ಕರಿಸು ಮಾಮೇ ವೈಶ್ಯಸಿ ನನ್ನನ್ನೇ ಹೊಂದುವೆ ಮತ್ಪರಾಯಣ ನನ್ನನ್ನೇ ಪರಮಗತಿ ಉಳ್ಳವನನ್ನಾಗಿ ಆತ್ಮಾನಂ ಯುಕ್ತ ಮನಸ್ಸನ್ನು ನಿಲ್ಲಿಸಿ ಮಾಮೇವ ಏಷ್ಯಸಿ ನನ್ನನ್ನೇ ಹೊಂದುವೆ ಅಂತಾರ ಭಗವಂತ. ನನ್ನಲ್ಲಿಯೇ ಮನಸ್ಸುಳ್ಳವನಾಗಿರು, ನನ್ನ ಭಕ್ತನಾಗಿರು, ನನ್ನನ್ನು ಪೂಜಿಸುವನಾಗಿರು, ನನ್ನನ್ನು ನಮಸ್ಕರಿಸು. ಹೀಗೆ ನಾನೇ ಪರಮಗತಿ ಎಂದು ತಿಳಿದುಕೊಂಡು ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದರೆ ನನ್ನನ್ನೇ ಹೊಂದುವೆ. ಅಂದ್ರ ಆ ಮನಸ್ಸಿನಾಗ ಭಗವಂತನ ಬಿಟ್ಟು ಏನು ಇರಬಾರದು ಅಂತ ಅರ್ಥ. ಇದರ ವಿಶಾಲವಾದ ಅರ್ಥವನ್ನ ಅಪ್ಪೋರ್ ಹೇಳ್ತಾರೆ, ಅಪ್ಪೋರ್ ಬಾಲ್ಯ ಹೋಗ್ಬೇಕು. So the lifestyle of a bhakti is beautifully delineated in this sloka. ಭಕ್ತನ ಜೀವನ ಹೆಂಗಿದ್ರೆ ಅವ ಆತ್ಮಜ್ಞಾನಿ ಆಗ್ತಾನ ಅನ್ನುವಂತದ್ದನ್ನ ಈ ಶ್ಲೋಕದಲ್ಲಿ ಹೇಳಾಗತ್ತಾರ ಅಂತ ಹೇಳ್ತಾರ. ಇಟ್ ಇಸ್ ಎ ಬ್ಯೂಟಿಫುಲ್ ವರ್ಸ್, ಇಟ್ ಇಸ್ ಎ ಪಾಪ್ಯುಲರ್ ವರ್ಸ್ ಆಲ್ಸೋ. ಇದು ಬಹಳ ಪ್ರಸಿದ್ಧಿಯಾದಂತ ಶ್ಲೋಕ ಅದ ಮತ್ತೆ ಬಹಳ ಚೆನ್ನಾಗಿರುವಂತ ಶ್ಲೋಕ ಅದ. If somebody asks who is a bhakta, what is the type of life that he should lead, that is beautifully defined here. ಯಾರಾದ್ರೂ ಭಕ್ತರು ಹೆಂಗಿರ್ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಈ ಮಂತ್ರವನ್ನು ಹೇಳ್ಬಿಡ್ರಿ, ಈ ಶ್ಲೋಕ ಹೇಳ್ಬಿಡ್ರಿ ಅಂತ ಅಪ್ಪೋ. ಸೊ 5 factors are mentioned here. ಇಲ್ಲೇ 5 ಘಟಕಗಳನ್ನು ಹೇಳ್ತಾರೆ. I will arrange the words for the sake of development. ಮದ್ಭಕ್ತ ಭವ, ಡೆವಲಪ್ ಡಿವೋಷನ್ ಆರ್ ಲವ್ ಟುವರ್ಡ್ಸ್ ಮೀ. ನನ್ನನ್ನ ಪ್ರೀತಿ ಮಾಡು, ನನ್ನನ್ನ ಭಕ್ತಿ ಮಾಡು. ನೋಡ್ರಿ, ಪ್ರೀತಿ ಒಳಗ ಸ್ವಾರ್ಥ ಇರುದಿಲ್ಲ, ತಿಳ್ಕೊಡ್ರಿ. ಸ್ವಾರ್ಥ ಇತ್ತಂದ್ರೆ ಪ್ರೀತಿ ಆಗುದಿಲ್ಲ, ಕಾಮ. ಸ್ವಾರ್ಥ ಇತ್ತು ಅಂದ್ರೆ ಅದು ಪ್ರೀತಿ ಆಗುದಿಲ್ಲ, ಕಾಮ ಆಗ್ತದ. ಅದರಿಂದ ಪ್ರೀತಿ ಒಳಗ ತ್ಯಾಗ ಇರ್ತದ, ಕಾಮದೊಳಗ ಸ್ವಾರ್ಥ ಇರ್ತದ. ವಿಚಾರ ಮಾಡಿ, ತಿಳ್ಕೊಡ್ರಿ. ಶಬ್ದಗಳನ್ನ ಹಂಗ ಬಳಸ್ತೀವಿ ನಾವು, ಶಬ್ದದ ಅರ್ಥ ಗೊತ್ತಿರುವುದಿಲ್ಲ. ಡೆವಲಪ್ ಡೆವೋಷನ್ ಆರ್ ಲವ್ ಟುವರ್ಡ್ಸ್ ಮೀ, ನನ್ನನ್ನ ಪ್ರೀತಿಸು, ಭಗವಂತನನ್ನ ಪ್ರೀತಿಸು ಅಂದ್ರೆ ನಿಸ್ವಾರ್ಥಿಯಾಗಿ ಪ್ರೀತಿಸು. ಡೆವಲಪ್ ಭಕ್ತಿ ಟುವರ್ಡ್ಸ್ ಮೀ, ನನ್ನ ಮೇಲೆ ಭಕ್ತಿಯನ್ನಿಡು. ಐ ಹ್ಯಾವ್ ಸೆಡ್ ಬಿಫೋರ್ that Lord can be looked upon as the means to worldly end, and Lord can be looked upon the end in itself. ನೋಡ್ರಿ, ನಾವು ಹಿಂದೆ ವಿಚಾರ ಮಾಡೇವಿ. ಭಗವಂತ ಸಾಧ್ಯ, ಭಗವಂತ ಸಾಧನ, ಜಗತ್ತು ಸಾಧ್ಯ. ಇದು ಸಾಮಾನ್ಯ ಜನರು. ಯಾಕೆ ಭಗವಂತನ ಪೂಜೆ ಮಾಡಕತ್ತಾನಂದ್ರ ಅವಾಗ ಲೋಕದಾಗಿರುವಂತ ವಸ್ತುಗಳು ಬೇಕಾಗ್ಯಾವ. ಅದಕ್ಕೆ ಅವ ಭಗವಂತನ ಸಾಧನ ಮಾಡ್ಕೊಂಡಾನ. ಇವ ಕನಿಷ್ಠ ತರಗತಿಯ ಒಬ್ಬ ಭಕ್ತ. ಈಗ ಸಾಧನನು ಭಗವಂತ, ಸಾಧ್ಯನು ಭಗವಂತ. ಭಗವಂತನನ್ನ ಸಾಧನ ಮಾಡ್ಕೊಂಡಾನ, ಸಾಧ್ಯನು ಭಗವಂತನ. ಬೇರೆ ಏನು ಬೇಕಾಗಿಲ್ಲ, ನನಗ್ ನೀನ ಬೇಕು, ಮತ್ತೊಂದು ಏನು ಬೇಕಾಗಿಲ್ಲ ಅಂತ ನಾವು. ಯಾಕಂದ್ರ ಪರ್ಮನೆಂಟ್ ಸೆಕ್ಯೂರಿಟಿ, ಶಾಂತಿ ಅನ್ನುವಂಥದ್ದು, ಭದ್ರತೆ ಅನ್ನೋದು ಅದು ನಿನ್ನಲ್ಲಿ ಇದೆ, ಜಗತ್ತಿನ ವಿಷಯ ವಸ್ತುಗಳಲ್ಲಿ ಇಲ್ಲ ಅಂತ ಗುರುತಿಸಿದವ ವಿವೇಕಿ. ಆದ್ರಿಂದ ನನಗೆ ನೀನ ಬೇಕು. ಆನಂದ ಎಲ್ಲೈತಿ ಅಂದ್ರೆ ಅದು ಪರಮಾತ್ಮನಲ್ಲಿ ಐತಿ. ನೀರು ಕುಡಿಯಾಕ ನೀರ್ ಬೇಕಾಗಿ ಎಲ್ಲಿ ಸಿಗ್ತದ? ಬಾವಿ, ಕೆರೆ, ಮಳೆ, ನದಿಯಲ್ಲಿ ಸಿಗ್ತದ ಅಂತ ಹೆಂಗ್ ಹೇಳ್ತೀವೋ ಹಂಗ ಸುಖ ಎಲ್ಲಿ ಸಿಗ್ತದ್ರಿ ಅಂದ್ರೆ ಸುಖ ಭಗವಂತನಲ್ಲಿ ಅದ. ಸುಖದ ಆಕರ, ಸೋರ್ಸ್ ಆಫ್ ಹ್ಯಾಪಿನೆಸ್ ಈಸ್ ಭಗವಾನ್.
ಪರಮಾತ್ಮನೇ ಸುಖದ ಆಕಾರವಿದ್ದಾನೆ. In the beginning stage, you did not look upon God as the end. Doesn't matter. ಪ್ರಾರಂಭಿಕ ಹಂತದೊಳಗ ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತರಾಗೇ ಇರ್ಲಿ, ಬ್ಯಾಡ ಅನ್ನಂಗಿಲ್ಲ. ಆದ್ರ ಸಾಧನೆ ಮಾಡಿ ಮಾಡಿ ಆ ಸಾಧನೆ ಏನಾಗಬೇಕು? ಭಗವಂತನೇ ಸಾಧನ, ಭಗವಂತನೇ ಸಾಧ್ಯ ಆಗಬೇಕು. Bhagwan is ready to accept that. You have to have your own worldly goals. ಧ್ಯಾನಂ ದಾನಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ, 100 ವರ್ಷ ಬಾಳ್ಬೇಕು, ಧ್ಯಾನ ಮಾಡ್ತಾನ. ಪಶು ಬಹುಪುತ್ರ ಲಾಭ, ನನ್ನ ಮನೆಯೊಳಗ ಹೆಚ್ಚು ಆಕಳಗಳು ಇರಬೇಕು. ಅವಾಗ ಆಕಳ ಸಂಪತ್ತನ್ನ ದೊಡ್ಡ ಸಂಪತ್ತು ಅಂತ ತಿಳಿದಿದ್ದು. ಬಹುಪುತ್ರ ಲಾಭ, ಬಹುಪುತ್ರಗಳ ಲಾಭ ಆಗ್ಲಿ. ಶತ ಸಂವತ್ಸರಂ, ನಾನು 100 ವರ್ಷ ಆಯುಷ್ಯ ಉಳ್ಳವನಾಗ್ಲಿ. ನಾ ಬೆಳಿಗ್ಗೆ ಹೇಳಿದ್ನಲ್ಲ, ಇವೆಲ್ಲ ಆಶೆಗಳು ಆಕಾಂಕ್ಷೆಗಳು ಪ್ರಾರಂಭಿಕ ಹಂತದಲ್ಲಿ ಅಜ್ಞಾನ ಕಾಲದಲ್ಲಿ ಇದ್ರ ಅವಾಗೇನ್ ನಾವು ಅದಕ್ಕೆ ಬ್ಯಾಡ ಅನ್ನೋದಿಲ್ಲ. ಸಹಜ ಅದ. ಅಜ್ಞಾನ ಕಾಲದಾಗ ಅವ್ರು ಕೇಳೋದು ಸಹಜ ಅದ. Therefore, you learn to love God at least as a means for fulfillment of worldly ends. ನಿನಗೆ ಬೇಕಾದಂತ ಲೌಕಿಕ ಭೋಗ ಭಾಗ್ಯಗಳಿಗಾದ್ರೂ ಕೂಡ ನೀ ಭಗವಂತನ ಅವಲಂಬ ಮಾಡಿಯಲ್ಲ, ಇರ್ಲಿ ಪರವಾಗಿಲ್ಲ. which we call as ಸಕಾಮ ಭಕ್ತಿ. ಅದಕ್ಕೆ ಸಕಾಮ ಭಕ್ತಿ ಅಂತ ಅಂದೇವಿ ನಾವು. or ಅರ್ಥಾರ್ಥ ಭಕ್ತಿ ಅಂದೇವಿ, ಅದಕ್ಕೆ ಅರ್ಥಾರ್ಥಿ ಅಂದೇವಿ. And when you use Lord for worldly ends, certainly you find it successful. As I told, even it has been statistically proved that a person who is religious, whatever be his concept of God, there is a general peace of mind and therefore better resources for bhakta. ನೋಡ್ರಿ, ಸಕಾಮ ಭಕ್ತಿ ಇರ್ತಾನೆ, ತನಗೆ ಬೇಕಾದಂತ ಲೌಕಿಕ ಭೋಗ ಭಾಗ್ಯಗಳಿಗಾಗಿ ಪರಮಾತ್ಮನ ಅವಲಂಬನೆ ಮಾಡ್ತಾನೆ. ಅವಾಗ ಅವ ಏನ್ ಕೇಳ್ತಾನ, ನಾವು ಸಿಗ್ತಾವ, ಇಲ್ಲ ಅಂತಲ್ಲ, ಸಿಗ್ತಾವ. ಅವನ ಭಕ್ತಿ ಎಂತಾದೈತಿ ಏನ್ ನೋಡುದಿಲ್ಲ ಭಗವಂತ, ಅವಾಗ ಭೋಗ ಭಾಗ್ಯಗಳನ್ನು ಕೊಡ್ತಾನ ಭಗವಂತ. ಅವ ಆಧ್ಯಾತ್ಮಿಕ ಜೀವನ ನಡೆಸಿಲ್ಲ, ಕೇವಲ ಧಾರ್ಮಿಕ ಜೀವನ ನಡೆಸ್ತಾರ. ಏನ್ ಬೇಕು ಕೇಳ್ತಾನ, ಭೋಗ ಭಾಗ್ಯಗಳನ್ನು ಸಿಕ್ಕಾವ. ಆದ್ರಿಂದ ಹೇಳ್ತಾನ ಭಗವಂತ, ನೀ ಯಾವ್ದರ ರೂಪದಾಗ ನನ್ನ ಒಂದು ಆಕಾರ ಇಟ್ಕೊಂಡು ಪೂಜೆ ಮಾಡು, ನಾನ್ ನಿನ್ನ ಬೇಡಿಕೆಗಳನ್ನ ಈಡೇರಿಸ್ತೇನೆ. ಐ ವಿಲ್ ಫುಲ್ಫಿಲ್ ಯುವರ್ ಡಿಸೈರ್. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ಇದು ಪ್ರಾರಂಭಿಕ ಹಂತ. ಭಗವಾನ್ ಈ ಆಸ್ ಅನ್ ಅಸಿಸ್ಟೆಂಟ್, ಯುವರ್ ಅಸಿಸ್ಟೆಂಟ್ ಫಾರ್ ವರ್ಲ್ಡ್ಲಿ ಗೋಲ್. ಭಗವಂತ ನಿಮ್ಮ ಸೇವಕನಾಗ್ಯಾನ, ನಿಮಗೆ ಬೇಕಾದಂತ ಲೌಕಿಕ ಭೋಗ ಭಾಗ್ಯಗಳನ್ನು ಕೊಡುವ ಸೇವಕನಾಗ್ಯಾನ ಭಗವಂತ. This is Madbhaktaha. In fact, in all Purana that is predominantly prescribed. ಭಗವಂತ ನಮ್ಮ ಭೋಗ ಭಾಗ್ಯಗಳನ್ನು ಕೊಡುವಂತಹ ಒಬ್ಬ ಸೋರ್ಸ್ ಆಕಾರ ಆಗಿದ್ದಾನೆ. ಈ ರೀತಿ ಪ್ರಾರಂಭಿಕ ಹಂತದಾಗಿರ್ತಾನ ಭಕ್ತ, ಸಕಾಮ ಭಕ್ತಿಯಿಂದ ಕೂಡ್ಕೊಂಡಿರ್ತಾನ. ಆದ್ರೆ ಇಂಥ ಭಕ್ತ ಮುಂದೆ ಬೆಳೆದ್ ಹೆಂಗ್ ಬರ್ತಾನ ಅಂತ ಹೇಳ್ತಾರ ನೋಡ್ರಿ. ಮತ್ ಪರಾಯಣ. ಈಗ ನೀನ್ ಏನ್ ಮಾಡ್ಬೇಕು? ಮತ್ ಪರಾಯಣನಾಗು. ಮತ್ ಪರಾಯಣ ಅಂದ್ರೆ ಏನರ್ಥ? ಉಪಾಸನೆ ಮಾಡುದು. ಉಪಾಸನೆ ಮಾಡು. ನನ್ನನ್ನೇ ಪರಮಗತಿ ಉಳ್ಳವನನ್ನಾಗಿ ಆರಾಧಿಸು. ಮೊದಲಿನಕ್ಕಿಂತ ಸ್ವಲ್ಪ ಶ್ರೇಷ್ಠ.
ಯು ಅಂಡರ್ಸ್ಟ್ಯಾಂಡ್ ದಟ್ ದ ವರ್ಲ್ಡ್ಲಿ ಗೋಲ್ಸ್ ಹ್ಯಾವ್ ದೇರ್ ಲಿಮಿಟೇಷನ್. ತಿಳ್ಕೊ, ಈಗ ನೀನೇನು ಕೇಳಾಕತ್ತಿಯಲ್ಲ, ಪೆಪರ್ಮಿಂಟು ಚಾಕ್ಲೇಟ್ ಅದ ಇದ್ದಂಗ ಅವು ಅವು ಒಂದ್ ದಿವಸ ಸಮುದ್ರ ಹೋಗಿ ಇಲ್ದಂಗ ಹಾಕವೆ. ಬ್ಯಾಗ್ ಇಟ್ಟಾಗ ಸುಖ ಕೊಡ್ತಾವಿಲ್ಲಂತಲ್ಲ, ಬಾಳೋತಿರುದಿಲ್ಲ, ಕರಿಗ್ ಹೋಗ್ತಾವ. ಹಂಗ ಲೌಕಿಕ ಭೋಗ ಭಾಗ್ಯಗಳು ಒಂದ್ ದಿವಸ ಇಲ್ದಂಗ ಆಗಿ ಹೋಗ್ತಾವ. ದೇ ಕೆನಾಟ್ ರಿಯಲಿ ಗಿವ್ ಮೀ ಹ್ಯಾಪಿನೆಸ್. ಅವು ನಿಜವಾಗಿ ನನಗೆ ಸುಖವನ್ನು ಕೊಡುವುದಿಲ್ಲ. ದೇ ಕೆನಾಟ್ ರಿಯಲಿ ಗಿವ್ ಮೀ ಸೆಕ್ಯೂರಿಟಿ. ಅವು ನಿಜವಾಗಿ ನನಗೆ ಭದ್ರತೆಯನ್ನು ಕೊಡುವುದಿಲ್ಲ. ಒಂದೇನೋ ಸುಳ್ಳು ಸುಖ, ಒಂದೇನೋ ಸುಳ್ಳು ಭದ್ರತೆ ಕೊಟ್ಟಂಗ ಮಾಡ್ತಾವ. ಯಾಕಂದ್ರ ಅವು ತಮ್ಮಷ್ಟಕ್ಕೆ ತಾವೇ ಭದ್ರವಾಗಿ ಇಲ್ಲ. ಅವು ತಮ್ಮ ಇರುವಿಕೆಗಾಗಿ ಮತ್ತೊಂದನ್ನು ಅವಲಂಬಿಸ್ಯಾವ. ದೇ ಆರ್ ಇನ್ಸೆಕ್ಯೂರ್ ಇನ್ ನೇಚರ್. How can an insecure human being give security to others? ಒಬ್ಬವ ತನ್ನ ಭದ್ರತೆ ಕಂಡುಕೊಂಡವ ಇನ್ನೊಬ್ಬನಿಗೆ ಏನಾದರೂ ಸಹಾಯ ಸೌಕರ್ಯ ಮಾಡಬಹುದು. ತಾನ ಮತ್ತೊಬ್ಬರ ಮ್ಯಾಗ ಅವಲಂಬನೆ ಇದ್ದವ ಇನ್ನೊಬ್ಬರಿಗೆ ಏನ್ ಸಹಾಯ ಮಾಡಬಹುದು? How can an insecure money give security? ಹಣ ಸುಖದ ಸಾಧನ ಅಂತ ತಿಳಿದೀವಿ, ಆ ಹಣನೇ ಸ್ವತಂತ್ರವಾಗಿಲ್ಲ. ಒಂದ್ ವೇಳೆ ಹಣ ಸುಖ ಕೊಟ್ರ ಎಲ್ಲಿ ಮಠ ಸುಖ ಕೊಡ್ತದದು? ನಮ್ಮ ಇಂದ್ರಿಯಗಳು ಗಟ್ಟಿಮುಟ್ಟಿರೋ ಮಠ ಸುಖ ಕೊಟ್ಟಿತ್ತೇನೋ. ಮುಂದ ಹಣ ಇದ್ರು ತಗೊಂಡು ಏನ್ ಮಾಡೋದದ? How long, how much time it takes for the earthquake to destroy everything? ಆ ಹಣ ಐತಪ್ಪ, ಅಲ್ಲಿ ಅರ್ಥಕ್ವೇಕ್ ಆತು, ಭೂಕಂಪ ಆತು, ಆ ಹಣ ತಗೊಂಡು ಏನ್ ಮಾಡಾವತ್ತಿದಿ? ಎಲ್ಲ ಅಲ್ಲಿ ಇದ್ದಂತ ಜನ ನಾಶ ಆದ್ರು, ನೀವೊಬ್ಬರ ಉಳ್ಕೊಂಡು ಏನ್ ಮಾಡಾವ ಹಣ ತಗೊಂಡು ಹೇಳು? ಆ ಒಂದು ಭೂಕಂಪ ಆಗಿ ಇಡೀ ಪ್ರಪಂಚ ನಾಶ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದ ವಿಚಾರ ಮಾಡುವಂತ. How much time it takes for the earthquake to destroy everything? Very few seconds, no? ಕೆಲವಾರು ಸೆಕೆಂಡ್ಗಳು ಸಾಕಂತದ್ದು. Not even 1 minute. A few seconds. What security we have? ಏನದ ಭದ್ರತೆ ಅನ್ನೋದು ಏನದರಿಪ್ಪ? ವಿಚಾರ ಮಾಡ್ರಿ. And all the documents themselves get lost or burned. ಏನ್ ಕಾಗದ ಪತ್ರ ಅದಾವ, ಆಸ್ತಿ ಐಶ್ವರ್ಯ ಅಂತಸ್ತದ್ದು ಎಲ್ಲವೂ ಸುಟ್ಟು ಹೋಗ್ಯಾವ, ಎಲ್ಲವೂ ಹರಿದು ಹೋಗ್ಯಾವ, ಕೆಟ್ಟ ಹೋಗ್ಯಾವ, ಲಾಸ್ಟ್ ಕಳೆದು ಹೋಗ್ಯಾವ. Who knows? And therefore understand that peace, security, happiness, they have got only one source and one locus, that is God or Brahman. ನೋಡಿ, ಈ ವಿಷಯ ವಸ್ತುಗಳಿಂದ ಸುಖ ಬಂದೈತಂದ್ರ ಅವು ಪರತಂತ್ರದವ, ಅವು ಕೂಡ ಭಗವಂತನ ಆಧಾರವಾಗಿ ಇಟ್ಕೊಂಡು ತೋರಾಗತ್ತಾವ. ಅವುಗಳೇ ಸುಖ ಕಾಣಾಗತೈತಿ, ಅದು ಅವುಗಳದ್ದಲ್ಲ, ಅದು ಆತ್ಮಂದು. Therefore, may you take Brahman as a goal of the life, and when God is converted into your goal, you are called Matparayanaha ಅಂತಾರೆ. ಆ ಪರಮಾತ್ಮನನ್ನ ನಿಮ್ಗೆ ಗುರಿಯಾಗಿಸ್ಕೊಂಡು ನೀವು ಜೀವನ ಮಾಡ್ರಿ. ಯಾವಾಗ ಪರಮಾತ್ಮ ನಿಮಗೆ ಗುರಿ ಆಗ್ತಾನ, ಅವಾಗ ನೀವು ಮತ್ ಭಕ್ತ ಹೋಗಿ ಮತ್ ಪರಾಯಣರಾಗ್ತೀರಿ. ಮೊದಲ ಗುರಿ ಏನಿತ್ತು? ಲೌಕಿಕ ಭೋಗ ಭಾಗ್ಯಗಳಿತ್ತು. ಸಾಧನೆ ಏನಿತ್ತು? ಭಗವಂತ ಇದ್ದ. ಅವಾಗ ಏನಾಗಿದ್ದಿ? ಮದ್ಭಕ್ತ ಆಗಿದ್ದಿ. ಈಗ ಮತ್ ಪರಾಯಣ ಅಂದ್ರ ನಿನ್ನ ಗುರಿನೂ ಭಗವಂತ, ನಿನ್ನ ಸಾಧನೆನೂ ಭಗವಂತ. ಪರಾಯಣ ಪರಂ ಅಯನಂ ಮೀನ್ಸ್ ವಾಟ್? ಅಲ್ಟಿಮೇಟ್ ಗೋಲ್ ಆಫ್ ಲೈಫ್. ಅಯನಂ ಅಂದ್ರ ಗುರಿ, ಪರಮ ಅಂದ್ರ ಶ್ರೇಷ್ಠ, ಶ್ರೇಷ್ಠವಾದ ಗುರಿ ಪರಮಾತ್ಮ ಆಗ್ಬೇಕು. ಪರಾಯಣಂ, ಪರಮ ಅಯನಂ ಪರಾಯಣಂ, ಶ್ರೇಷ್ಠವಾದ ಗುರಿ ಪರಮಾತ್ಮ ಆಗ್ಬೇಕು. So from sadhana, Bhagavan
ಹ್ಯಾಸ್ ಟು ಬಿಕಮ್ ಸಾಧ್ಯಂ ದ ಗೋಲ್. ಸಾಧನೆ ಆದಂತ ಪರಮಾತ್ಮ ನಿನಗೆ ಸಾಧ್ಯ ಆಗ್ಬೇಕೀಗ. ಅವಾಗ ನೀನು ಮದ್ಭಕ್ತ ಹೋಗಿ ಮತ್ತ ಪಾರಾಯಣ ಆಗ್ತೀಯ. ಇಲ್ಲಿಗೆ ಮುಗಿಲಿಲ್ಲ ನಿನ್ನ ಸಾಧನೆ. ಮುಂದೆ ಏನಾಗ್ಬೇಕು ನೀನು? ಮನ್ಮನಾಭವ, ಮುಂದ್ ಮನ್ಮನಾಭವ. Once Bhagavan has become the primary goal, your mind doesn't or should not lose the sight of the goal. ಒಂದ್ಸಲ ನಿನಗೆ ಗುರಿ ಪರಮಾತ್ಮ ಆದ್ನಂದ್ರೆ ಆ ಪರಮಾತ್ಮನ ಗುರಿಯನ್ನ ನೀನು ಎಂದೂ ತಪ್ಪಿಸ್ಕೋಬೇಡ. You should keep the ultimate goal on your mind all the time. ನಿಮ್ಮ ಮನಸ್ಸಿನಾಗ ಯಾವಾಗಲೂ ಭಗವಂತನೇ ಗುರಿಯಾಗಿರಬೇಕು. In your preoccupation with incidental goal of earning money, building house, getting married, getting children, getting grandchildren, you have so many commitments, nothing wrong. ನನಗೆ ಅನೇಕ ಸಾಮಾನ್ಯ ಗುರುಗಳನ್ನ ಹೊಂದಿದ್ದೀನಿ. ಏನು, ನನಗೊಂದು ನೌಕರಿ ಸಿಗಬೇಕು, ಒಂದು ನೌಕರಿ ಮಾಡ್ಬೇಕು, ನಾನು ಒಬ್ಬ ಹುಡುಗಿ ಕೂಡ ಮದುವೆ ಆಗ್ಬೇಕು, ನನಗೆ ಮಕ್ಕಳನ್ನ ಪಡಿಬೇಕು, ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ಬೇಕು, ಅವರು ಒಳ್ಳೆ ಮಂತಂದಾಗ ಅವ್ರಿಗೆ ಲಗ್ನ ಮಾಡ್ಬೇಕು, ಅವ್ರ ಬಟ್ಟೆಯಾಗ ಮೊಮ್ಮಕ್ಕಳನ್ನ ಕಾಣಬೇಕು. ಇವೆಲ್ಲವೂ ನಿನ್ನ ಗುರಿಗಳು ಇದ್ರೆ ಇಟ್ಕೋ, ಅಲ್ಯಾಕ ತಪ್ಪೇನಿಲ್ಲ. ಆದ್ರೆ ಭಗವಂತನನ್ನ ಮರಿಬೇಡ. ಇವೆಲ್ಲದಕ್ಕಿಂತ ಒಂದು ಹಳಿ ಹೆಚ್ಚಿಗೆ ಭಗವಂತನ ಮ್ಯಾಗ ಪ್ರೀತಿ ಇರಬೇಕು. Both in and through your preoccupation, do not forget for what purpose I am living. ಯಾಕನಾಗಿ ನಾ ಬದುಕಾಗತ್ತೇನಿ, ಪರಮಾತ್ಮನ ಪ್ರೀತಿಗೆ ನಾ ಪಾತ್ರ ಆಗಬೇಕು ಅಂತ ನಾ ಬದುಕಾಗತ್ತೇನೆ ಅನ್ನುವಂತ ಕಳಕಳಿ ಒಳಗಿರಬೇಕು. And this is God, ಮನ್ಮನಾಭವ. ಹಿಂಗಾಗೋದಕ್ಕೆ ಏನಂತಾರ? ಮನ್ಮನಾಭವ. ಶಬ್ದಾರ್ಥ ಮನ್ಮನಾಭವ ಅನ್ನೋದ್ಲೆಲ್ಲ ಈ ಅರ್ಥಕ್ಕೆ ಹೋಗಿ ನಿಲ್ಬೇಕು ಅಂತ ಕಾರಣ. Keep me in your mind. ನಿನ್ನ ಮನಸ್ಸನ್ನ ಇಟ್ಕೋ. ಇನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ನಿನ್ನ ಮನಸ್ಸಿನ ಅಂತರಾಳದಲ್ಲಿ ಯಾವಾಗಲೂ ಭಗವಂತ ನೆಲೆಯಾಗಿ ಇರ್ಲಿ. ಅದು ಗುರಿಯಾಗಿರ್ಲಿ. As a goal, just as a musician never loses the sight of the ತಂಬೂರಾ ಶ್ರುತಿ. ಒಬ್ಬವ ಸಂಗೀತಗಾರದಾನ, ಅವಾಗ ಹಿಂದ ಆ ತಂಬೂರಿ ನಾದದ ಸ್ಮೃತಿಯನ್ನ ಬಿಡುದಿಲ್ಲ. ಅದರ ಮ್ಯಾಗ ಅವ ರಾಗವನ್ನ ಬದಲಾವಣೆ ಮಾಡ್ತಾ ಇರ್ತಾನ. ಹಂಗ ನಿನ್ನ ಶ್ರುತಿ ಎಲ್ಲಿರ್ಬೇಕು ಅಂದ್ರ ಭಗವಂತನೇ ನನ್ನ ಗುರಿಯಾಗಿರಬೇಕು. That doesn't mean he is all the time hearing tambura. Therefore, no music at all. What is he doing? Listening to the tambura, Shruti carefully, who will sit in front of him. So, you expect him to sing well, Raga, Kalpana, Swaram, Ragam, Talam, Pallavi, with difficult Tala. So, the deliberate thinking is involved. ಅಂತಃಕರಣ ಪೂರ್ವಕವಾಗಿ ಪರಮಾತ್ಮನನ್ನ ಅಂತರಾಳದೊಳಗ ಇಟ್ಕೊಂಡು ವಿಚಾರ ಮಾಡ್ಕೊಂತಿರ್ಬೇಕು. ಭಗವಂತನ ಬಿಟ್ಟು ಯಾವ ಕಾಯಕನು ಮಾಡಬಾರದು ಅಂತ ಅರ್ಥ. ಬಟ್ ವಾಟ್ ಎವರ್ ದ ಮ್ಯೂಸಿಷಿಯನ್ ಡಸ್ ಇನ್ ದ ಬ್ಯಾಕ್ ಆಫ್ ಹೀಸ್ ಮೈಂಡ್, ದ ತ್ರಿಪುರ ಶ್ರುತಿ ಡಸಂಟ್ ಮಿಸ್. ಹೆಂಗ ಒಬ್ಬ ಸಂಗೀತಗಾರ ಆ ತಾಳ, ಆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನು ಬಿಡುದಿಲ್ಲ, ಹಾಗೆ ನಾವು ಬ್ಯಾಕ್ ಗ್ರೌಂಡ್ ನಾಗ ಪರಮಾತ್ಮನ ಇಟ್ಕೋಬೇಕು. ಸಿಮಿಲರ್ಲಿ, ಡೋಂಟ್ ಫಾರ್ಗೆಟ್ ಯುವರ್ ಡೆಸ್ಟಿನೇಷನ್. ನಿಮ್ಮ ಗುರಿ ಏನದ? ಪರಮಾತ್ಮನನ್ನ ನಾನು ನೋಡ್ಬೇಕು, ನಾ ಕಾಣ್ಬೇಕು, ನಾ ಸೇರ್ಬೇಕು ಅನ್ನುವಂತ ಗುರಿಯನ್ನ ಮರೆಯಬಾರದು. ತೀವ್ರತರ ಮುಮುಕ್ಷತ್ವಂ ಭವ. ತೀವ್ರತವಾದ ಹಪಾಪಿ ಇರ್ಬೇಕು. ಭಗವಂತ ನನಗೆ ಎಂದ ಕಂಡಾನು, ನನಗೆ ಈ ಕಳ್ಳಿ ನೋಡಕ್ ಆಗ್ತಿತ್ತು, ಇನ್ನು ಯಾವ ಕಳ್ಳಿ ನೋಡ್ಬೇಕು, ತೋರ್ಸೋರು ಯಾರು? This is the third stage. What is that stage? Not forgetting the goal. ಇದು ಮೂರನೇ ಗುರಿ. ಮನ್ಮನಾಭವ. ನಾಲ್ಕನೇದು ಗುರಿ ಯಾವುದು? ಇಲ್ಲಿಗೆ ನಿಂದ್ರೋಂಗಿಲ್ಲ. ಹಂತವಾಗಿ ಮೇಲೆ ಇರಬೇಕು. ಭಕ್ತಿಯಲ್ಲಿ ಕೂಡ ಹಂತವಾಗಿ ಮೇಲೆ ಇರಬೇಕು. Then what is the next stage? ಮಧ್ಯಾಜಿ ಭವ. ಏನ್ರಿ ಹಿಂಗಂದ್ರ? Convert every one of your actions into worship of the Lord.
ನಿನ್ನ ಕಾಯಕವನ್ನ ನೀನು ಭಗವಂತನ ಪೂಜೆ ಅಂತ ಪರಿಗಣಿಸು. ಕಾಯಕ ನಿನಗೆ ಕಾಯಕ ಅಲ್ಲ, ಈಗ ಅದು ಭಗವಂತನ ಪೂಜೆ. ಅದು ಅಡುಗೆ ಮಾಡೋ ಕೆಲಸ ಆಗಿರಬಹುದು, ಆಫೀಸ್ಗೆ ಹೋಗೋ ಕೆಲಸ ಆಗಿರಬಹುದು, ಗೆಸ್ಟೆಡ್ ಆಫೀಸರ್ ಆಗಿರಬಹುದು, ಕ್ಲಾಸ್ 4 ಸರ್ವಿಸ್ ಆಗಿರಬಹುದು, ಕೂಲಿ ಕೆಲಸ ಆಗಿರಬಹುದು, ಹೊಲದ ಕೆಲಸ ಮಾಡುವುದಾಗಿರಬಹುದು, ಎಂತ ಹೀನ ಕೆಲಸ ಆಗಿರಬಹುದು, ಎಂತ ಶ್ರೇಷ್ಠ ಕೆಲಸ ಆಗಿರಬಹುದು. ಅದನ್ನ ಪೂಜೆ ಅಂತ ತಿಳ್ಕೊ, ಪರಮಾತ್ಮನ ಪೂಜೆ. ಇದಕ್ಕೇನಂತಾರ? ಮಧ್ಯಾಜಿ ಭವ, ಕಾಂಟ್ರಿಬ್ಯೂಟಿಂಗ್ ಟು ಸ್ಪಿರಿಚುವಲ್ ಗ್ರೋತ್. ಹೀಗೆ ಮಾಡೋದ್ರಿಂದ ನಿನ್ನಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಆಗ್ತದೆ. ಒಳಗ ಯುಟಿಲೈಸ್ ಎವ್ರಿ ಮೂಮೆಂಟ್ ಫಾರ್ ಸ್ಪಿರಿಚುವಲ್ ಗ್ರೋತ್. ಪ್ರತಿಯೊಂದು ಸನ್ನಿವೇಶವನ್ನ ಆಧ್ಯಾತ್ಮಿಕ ಪ್ರಗತಿಗಾಗಿ ಅದನ್ನ ಬಳಸಿಕೋ. ವಾಟ್ ಎವರ್ ಯು ಡು, ರಿಮೆಂಬರ್ ಯತ್ ಕರೋಷಿ ಯತ್ ಅಶ್ನೋಷಿ ಯತ್ ಜಹೋಷಿ ಯದಸಿ ಯತ್. ಏನ್ ಮಾಡ್ತಿ ಎಲ್ಲಾ ಪರಮಾತ್ಮನ ಸಲುವಾಗಿ ಮಾಡ್ತಿ ಅಂತ ತಿಳ್ಕೋ. Even while eating, ಏನು ಊಟ ಮಾಡಕತ್ತಿದಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪ್ಯೂರಿಫ್ಯಾಕ್ಟರಿ ರೈಟ್. ವೆರಿ ಸಿಂಪಲ್. ವಾಟ್ ಯು ಡು, ಯು ಶುಡ್ ನಾಟ್ ಈಟ್ ಇಮಿಡಿಯೇಟ್ಲಿ ವಾಟ್ ಈಸ್ ಸರ್ವ್ಡ್. ಏನ್ ಇಡ್ತಾರ ಮುಂದ ಅದನ್ನ ಗಬ ಗಬ ತಿನ್ನೋದಲ್ಲ. So in so many places they start serving here, and after serving the last leaf and they turn the first leaf is empty. ಪಂಕ್ತಿ ಒಳಗ ಊಟಕ್ಕೆ ಬಡ್ಸಾಕತ್ತಾರ. 50 ಮಂದಿ ಕುಂತಾರ ಪಂಕ್ತಿ ಒಳಗ ನೀಡಾಕತ್ತಾರ. ಒಂದೊಂದು ಐಟಮ್ ನೀಡ್ತಾರ. 50ನೇ ತಟ್ಟಿ ಒಳಗ 1ನೇ ಐಟಮ್ ನೀಡಿದಾಗ 1ನೇ ತಟ್ಟಿ 2ನೇ ತಟ್ಟಿ ಅವ ಖಾಲಿ ಮಾಡಿರ್ತಾನ. ಹಂಗಾಗ್ಬಾರ್ದು. ಎಲ್ಲರಿಗೂ ನೀಡೋ ಮಟ್ಟ ಸ್ವಲ್ಪ ಶಾಂತ ರೀತಿಯಿಂದ ಪರಮಾತ್ಮನ ಧ್ಯಾನ ಮಾಡು. ನಾವು ಊಟ ಮಾಡೋದು ಒಂದು ಪೂಜೆ. They do not know whether they have served or not. Do not do that. ಅಲ್ಲೋಪ 1ನೇ ಪಂಕ್ತಿ 2ನೇ ಪಂಕ್ತಿಗೆ ನಾವು ಉಂಡಿ ಇಟ್ಟೇನೋ ಇಲ್ಲೋ ಏನೋ ಕಾಣವಲ್ವಲ್ಲ. 50ನೇ ಪಂಕ್ತಿಗೆ ಉಂಡಿ ಇಟ್ಟಾಗ 50ನೇ ತಾಟ್ನಾಗ ಉಂಡಿ ಇಟ್ಟಾಗ 1ನೇ ತಾಟ 2ನೇ ತಾಟ್ನ ಉಂಡಿನ ಕಾಣವಲ್ಲ, ಇಟ್ಟೇ ಇಲ್ಲೋ ಅನ್ಬಾರ್ದವ ನೀಡವ. Wait for serving. Wait a minute. Do ನಮಸ್ಕಾರ. ಬರ್ಕೋ ಒಂದು ನಿಮಿಷ ನಮಸ್ಕಾರ ಮಾಡು. ಊಟ ಮಾಡಕತ್ತೇನೆ ಅಂತ ತಿಳ್ಕೊಬೇಡ. ಇದು ಒಂದು ಪರಮಾತ್ಮನ ಪೂಜೆ ಮಾಡಕತ್ತೇನೆ ಅಂತ ತಿಳ್ಕೊ. ಭಗವಂತನಿಗೆ ಆಭಾರ ಮನ್ನಣೆ ಸಲ್ಲಿಸು. ಇಂಥ ಊಟ ಕೊಟ್ಟಾನ ಅಂತ ತಿಳ್ಕೊಂಡು acknowledge the Lord as a gift and remember the God and then eat. ಪರಮಾತ್ಮ ನೆನೆಸಿ ಊಟ ಮಾಡು. Then eating becomes a spiritual ಸಾಧನ. ಅವಾಗ ಊಟ ಮಾಡೋದು ಕೇವಲ ಊಟ ಮಾಡೋದಾಗ್ಲಿಲ್ಲ, ಅದು ಒಂದು ಪೂಜೆ ಆಯ್ತು, ಅದು ಒಂದು ಆಧ್ಯಾತ್ಮಿಕ ಸಾಧನೆ ಆಯ್ತು. ಹೀಗೆ ನೀ ಮಾಡುವ ಪ್ರತಿಯೊಂದು ಕರ್ಮಗಳನ್ನ ಪೂಜೆ ಅಂತ ಮಾಡು. ಕನ್ವರ್ಟ್ ಎವ್ರಿಥಿಂಗ್ ಇಂಟು ಸ್ಪಿರಿಚುವಲ್ ಸಾಧನ. ಯಜ್ಞ ಅಂತ ಮಾಡು. Even sense pleasures can be converted into ಯಜ್ಞ. ನಮಗೇನ್ ಸುಖ ಭೋಗ ಭಾಗ್ಯಗಳ ಸಿಗಾಗತ್ತಾವ ಅದನ್ನ ನಾ ಯಜ್ಞವನ್ನ ಮಾಡ್ತಾ ಇದ್ದೇನಿ. ವೈಶ್ವಾನರ ಅನ್ನುವಂತ ಅಗ್ನಿಯೊಳಗ ನಾನು ಈ ಅನ್ನ ಅನ್ನುವಂತ ಹವಿಸ್ಸನ್ನ ಹಾಕಿ ಈ ಒಂದು ಯಜ್ಞವನ್ನ ಮಾಡಾಕತ್ತೀನಿ ಅಂತ ಭಾವಿಸು. We have seen in the 4th chapter, 4ನೇ ಅಧ್ಯಾಯದಾಗ ನಾವು ಅಭ್ಯಾಸ ಮಾಡೀವಿ. ದ್ರವ್ಯ ಯಜ್ಞ, ತಪೋ ಯಜ್ಞ, ಅಪಾನೆ ಜೂವತಿ ಪ್ರಾಣಂ. ಕೇರ್ ಫಾರ್ ದ 4th chapter. ಕೇರ್ ಆಫ್ 4th chapter 4ನೇ ಅಧ್ಯಾಯದಾಗ ಹೇಳಿವಿ. Therefore, ಮಧ್ಯಾಜಿ ಭವ, ವರ್ಷಿಪ್ ಮೀ ಥ್ರೂ ಎವ್ರಿ ಆಕ್ಷನ್ ಆಫ್ yours. ನಿನ್ನ ಪ್ರತಿಯೊಂದು ಕರ್ಮಗಳನ್ನ ಪೂಜೆ ಅಂತ ತಿಳ್ಕೊಂಡು ಮಾಡು. Become a ಕರ್ಮಯೋಗಿ. This is the 4th definition. ಕರ್ಮಯೋಗಿ ಆಗು. With the 5th and the final, ಮಮ ನಮಸ್ಕುರು. 5ನೇ ಸಾಧನೆ ಏನು? ನನಗೆ ನಮಸ್ಕಾರ ಮಾಡು. ನ್ಯಾಚುರಲಿ ಯು ವಿಲ್ ಪ್ರೋಗ್ರೆಸ್ ಸ್ಪಿರಿಚುವಲಿ. ನೀನು ಆಧ್ಯಾತ್ಮಿಕವಾಗಿ ಸಹಜವಾಗಿ ಬೆಳವಣಿಗೆ ಆಗ್ತೀಯ. If you are following these 4 steps, you will certainly grow spiritually. ನೀ ಈ 5 ಹಂತಗಳಲ್ಲಿ ನೀ ಮಾಡಿದ್ದಾದ್ರೆ ನಿನ್ನ ಒಳಗ ಆಧ್ಯಾತ್ಮಿಕವಾದಂತಹ ಹಸಿವು ಬೆಳೀತದ. ನಿನ್ನಲ್ಲಿ
ಅಧಿಕಾರತ್ವ ಬೆಳೀತದ. ರಿಮೆಂಬರ್, ವೆನ್ ಯು ಗ್ರೋ ಸ್ಪಿರಿಚುವಲಿ, ಡೋಂಟ್ ಬಿಕಮ್ ಅರೋಗಂಟ್. ಅಹಂಕಾರ ಪಡಬೇಡ. ನನ್ನ ಸಾಧನೆ ಸರಿಯಾದ ದಾರಿಯಲ್ಲಿ ಇದೆ ಅಂತ ಅಹಂಕಾರ ಪಡಬೇಡ. ಪ್ರೈಡ್ ಗೋಸ್ ಬಿಫೋರ್ ಎ ಫಾಲ್. ಅಹಂಕಾರ ಬಂತು ಅಂದ್ರೆ ತಿಳ್ಕೋ, ಅಲ್ಲಿ ನಿನ್ನ ಪ್ರಗತಿಯಿಂದ ಬೀಳ್ತೀಯ, ಜಾರಿ ಬೀಳ್ತೀಯ. Therefore, all the time, whatever growth I am getting is because of the grace of the Lord. ನಾ ಇವತ್ತೇನದೀನಿ ಎಲ್ಲ ಅವಂದು, ನಂದೇನಿಲ್ಲ. And in future also, my success requires the grace of Lord. ನನಗೆ ಇಲ್ಲಿ ಮಠ ಸಿಕ್ತು ಭಗವಂತನ ಆಶೀರ್ವಾದ, ನಾಳಿಂದ ಬೇಡ ಅಂತ ಏನ್ರೈತೇನು? ಇಲ್ಲ, ನನಗ್ ಭಗವಂತನ ಆಶೀರ್ವಾದ ಯಾವಾಗ್ಲೂ ಬೇಕೇ ಬೇಕಾಗ್ತದ. Therefore, ಮಮ ನಮಸ್ಕುರು. ಆದ್ದರಿಂದ ನನಗ ನಮಸ್ಕರಿಸು, ನನಗ ಶರಣಾಗತರಾಗು. ಸರೆಂಡರ್ ಟು ಮೀ. Under my shelter you follow all spiritual ಸಾಧನ. ನನ್ನ ಒಂದು ಶೆಲ್ಟರ್ ಅಂದ್ರ ನನ್ನ ಒಂದು ಆಶ್ರಯದಲ್ಲಿ ಎಲ್ಲ ಸಾಧನೆಗಳನ್ನ ಮಾಡು. So thus ಮಧ್ಯಾಜಿ indicates use of free will. ನಿನಗೆ ಒಂದು ಸ್ವತಂತ್ರವಾದ ಇಚ್ಛಾಶಕ್ತಿ ಕೊಟ್ಟೇನಿ, ಅದನ್ನು ಉಪಯೋಗ ಮಾಡ್ಕೋ. ಆ ಇಚ್ಛಾಶಕ್ತಿ ಯಾರಿಗೂ ಮನುಷ್ಯರಿಗೆ ಮಾತ್ರ ಅದ, ಉಳಿದ ಪ್ರಾಣಿಗಳಿಗೆ ಯಾರಿಗೂ ಇಲ್ಲ. ಆ ಇಚ್ಛಾಶಕ್ತಿಯನ್ನ ಉಪಯೋಗ ಮಾಡ್ಕೋ. ಫ್ರೀ ವಿಲ್. ಮಮ ನಮಸ್ಕುರು ಇಂಡಿಕೇಟ್ ದ ಇಂಪಾರ್ಟೆನ್ಸ್ ಆಫ್ ಗ್ರೇಸ್. ಪರಮಾತ್ಮನ ಅನುಗ್ರಹಕ್ಕಾಗಿ ಹಾಯ್ ತೊರಿಬೇಕು ಅನ್ನುವುದನ್ನ ನಮಸ್ಕಾರ ಮಾಡಂತ ಹೇಳ. ನೀನ್ ನಮಸ್ಕಾರ ತಗೊಂಡು ಅವಾಗ ಏನ್ ಮಾಡ್ಬೇಕಾಗ್ಯದ? ನೀ ನಮಸ್ಕಾರ ಮಾಡಿದ್ರೆ ಅವಾಗೇನ್ ಲಾಭ ಇಲ್ಲ, ನಿನಗ್ ಲಾಭ ಅದ. ವಿಚಾರ ಮಾಡು. ಫ್ರೀ ವಿಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇಚ್ಛಾಶಕ್ತಿನೂ ಅಷ್ಟ ಮುಖ್ಯದ, ಈಶ್ವರ ಅನುಗ್ರಹನು ಅಷ್ಟ ಮುಖ್ಯದ. ಬೋತ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಹ್ಯಾಂಡ್ ಇನ್ ಹ್ಯಾಂಡ್ ಅಂದ್ರೆ ಎರಡು ಒಂದ್ರ ನಂತರ ಒಂದು ಆಜು ಬಾಜು ಹೋಗ್ಬೇಕಾಗ್ತದ. ಪರಮಾತ್ಮನ ಅನುಗ್ರಹನೂ ಹೋಗ್ಬೇಕು, ನಿನ್ನ ಇಚ್ಛಾಶಕ್ತಿನೂ ಎರಡು ಆಜು ಬಾಜು ಇರ್ಬೇಕಾಗ್ತದ. ಸೊ ದಸ್ ವಾಟ್ ಆರ್ ದ 5 conditions ಟು ಬಿ ಎ ಭಕ್ತ? ಭಕ್ತನಾಗಿರ್ಬೇಕು. ಏನಪ್ಪಾ 5 ಕಂಡೀಷನ್ ಅಂದ್ರ 5 ತರದ ಷರತ್ತುಗಳು ಯಾವುವು ಅಂದ್ರೆ, ಒಂದೇದು ಡೆವಲಪ್ ಡೆವೋಷನ್ ಟು ಮೀ. ನನ್ನ ಮ್ಯಾಗ ಭಕ್ತಿನಾಗಿರು. ಮೇಕ್ ಮೀ ಆಸ್ ಯುವರ್ ಅಲ್ಟಿಮೇಟ್ ಗೋಲ್. ನನ್ನನ್ನೇ ಗುರಿಯನ್ನಾಗಿಸ್ಕೋ. ಡೋಂಟ್ ಲೂಸ್ ದ ಸೈಟ್ ಆಫ್ ಮೀ ಆಸ್ ಎ ಗೋಲ್. ನನ್ನ ಗುರಿ ಅನ್ನೆಂದು ಮರಿಬೇಡ. ಕನ್ವರ್ಟ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಇಂಟು ಎ ಪ್ಯೂರಿಫ್ಯಾಕ್ಟರಿ ಎಕ್ಸರ್ಸೈಸಸ್. ಪ್ರತಿಯೊಂದು ಕರ್ಮವನ್ನ ತನ್ನ ಅಂತಃಕರಣ ಶುದ್ಧಿಗಾಗಿ ಅದನ್ನ ಪರಮಾತ್ಮನ ಪೂಜೆ ಅಂತ ಪರಿಗಣಿಸಿ ಮಾಡು. ಅಂಡ್ 5ನೇದು ಆಲ್ವೇಸ್ ಅಲೈನ್ ಟು ದ ಲಾರ್ಡ್ ಅಂಡ್ ಡೂ ಎವ್ರಿಥಿಂಗ್ ವಿತ್ ಲಾರ್ಡ್ಸ್ ಬ್ಲೆಸ್ಸಿಂಗ್. ನಾ ಏನ ಪ್ರತಿಯೊಂದನ್ನು ಭಗವಂತಗೆ ಅರ್ಪಿಸು. ಆ ಭಗವಂತನಿಗೆ ಅರ್ಪಿಸಿ ನಂದು ಏನು ಇಲ್ಲಪ್ಪ, ಎಲ್ಲ ನಿಂದ ಅನ್ನು. ನಿಂದೇನು ಇಲ್ಲ, ಏನೈತಿ ನಿನ್ ಕಡೆ ಅದು ಭಗವಂತನ ಆಶೀರ್ವಾದ ಅಂತ ತಿಳ್ಕೋ. If these 5 conditions are fulfilled, ಇವು 5 ಷರತ್ತುಗಳು ಪೂರ್ಣ ಆದ್ವಂದ್ರೆ ವಾಟ್ ವಿಲ್ ಹ್ಯಾಪನ್ ಟು ನಿನಗೆ ಏನಾಗ್ತದಪ್ಪ? ಕೃಷ್ಣ ಸೇಜ್ ಏವಂ ಆತ್ಮಾನಂ ಯುಕ್ತ್ವಾ. Thus engaging yourself in this devotional life, religious life, Vedic life, ಮಾಮೇವ ಯಶಸಿ. ನೀನ್ ಈ ರೀತಿ ಧಾರ್ಮಿಕ ಜೀವನವನ್ನ ನೀ ಮಾಡಿದ್ದಾದ್ರ, ವೈದಿಕ ಜೀವನವನ್ನ ನೀ ಮಾಡಿದ್ದಾದ್ರ ನೀನ್ ನನ್ನನ್ನೇ ಹೊಂದುವಿ. You will certainly attain me alone. You will certainly attain moksha. ನನ್ನನ್ನು ಹೊಂತಿ ಅಂದ್ರೇನು? ಮೋಕ್ಷವನ್ನು ಹೊಂತೀಯ. So thus bhakti will take every person to moksha. ಆದ್ರಿಂದ ನಿನ್ನಲ್ಲಿ ಏನು ಇಲ್ಲಪ್ಪ ಅಂದ್ರ ನೀ ಯಾವುದ ಹಂತದಿಂದ ಪ್ರಾರಂಭ ಮಾಡು, ಯಾವಾಗಲಿಂದನ ಪ್ರಾರಂಭ ಮಾಡು. ನೀನು ಎಲ್ಲಿ ಜೀರೋದಿಂದ ಪ್ರಾರಂಭ ಮಾಡು, ಭಕ್ತಿಯನ್ನ ಪ್ರಾರಂಭ ಮಾಡು. ಪ್ರಾರಂಭಿಕ ಹಂತದಾಗ ಈ ರೀತಿ ಭಕ್ತಿಯನ್ನ ಒಂದಕ್ಕಿಂತ ಶ್ರೇಣಿಯಲ್ಲಿ ಹೆಚ್ಚಿಗೆ ಮಾಡ್ಕೊಂತ ಹೋಗು. The real nature of God need not be known. God can be imagined as a person. Then gradually from Ekarupa you can go to Ekarupa. Then you can go to Arupa. Start somewhere. ಎಲ್ಲರ ಪ್ರಾರಂಭ ಮಾಡು. ಮೊದಲ ಅನೇಕ ರೂಪ, ಆಮ್ಯಾಗ ಏಕರೂಪ, ಆಮ್ಯಾಗ ಅರೂಪ. ಈ ರೀತಿಯಿಂದ ಪ್ರಗತಿಯಿಂದ ನೀನು ಧ್ಯಾನವನ್ನ ಮಾಡು, ನನ್ನ ಭಕ್ತಿಯನ್ನ ಮಾಡು. ಒಂದಿಲ್ಲ ಒಂದು ದಿವಸ ನೀನು ಅಪರೋಕ್ಷ ಜ್ಞಾನಿ ಆಗ್ತೀಯ. ಮುಮುಕ್ಷು ಇರದ ಮೋಕ್ಷ ನಿನ್ನ ಅಂಗೈಯೊಳಗ ನಲ್ಲಿಕಾಯಿ ಆಗ್ತದ, ಪ್ರತ್ಯಕ್ಷ ಆಗ್ತದ ಅಂತ.
ತತ್ಸತ್. ಇಲ್ಲಿಗೆ ಈ ಶ್ಲೋಕವನ್ನ ಮುಗಿಸಿದ್ರು. इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे राजविद्या राजगुह्य योगो नाम नवमोऽध्यायः ಸಂಪೂರ್ಣಃ. ಈ ರೀತಿ ಈ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ 9ನೇ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳಿದೆ. 9 ಅಧ್ಯಾಯ ಮುಗಿಸಾಕ ನಮ್ಗೆ 10 ತಿಂಗಳು ಹಿಡಿತು. ನಾವು ಭಗವದ್ಗೀತೆಯನ್ನ ಪ್ರಾರಂಭ ಮಾಡಿ 10 ತಿಂಗಳಾಯ್ತು ಗೌಡ್ರ. ಹೌದ್ರಿ. ಅಂದ್ರ ಇನ್ನು 10 ತಿಂಗಳು ಬೇಕು ನಮಗೆ. ಈ ಇನ್ನು 9 ಅಧ್ಯಾಯ ಮುಗಿಸಾಕ ಇನ್ನು 10 ತಿಂಗಳ ಅಂದಾಜು ಒಳಗ ಆಗ್ಬಹುದು. ಯಾಕಂದ್ರೆ ಅಧ್ಯಾಯಗಳು ಸಣ್ಣ ಸಣ್ಣ ಹೋದಾವ. ಅವು ಇನ್ನು 10 ತಿಂಗಳ ಅಂದ್ರೆ 9 ತಿಂಗಳ ಬೇಕಾಗಬಹುದೇನೋ ಅಂತ ಅಂದಾಜು. ಅದು ದಿನಕ್ಕೆ 1 ಪೀರಿಯಡ್ ಮಾಡಿದ್ರೆ ಮೂರ್ವರೆಗೆ 38 ನಿಮಿಷ ಆಯ್ತು. ಇವತ್ತ ಒಂದು ಪ್ರಾರಂಭ ಮಾಡೇವಿ, ಒಂದು ಮುಗೀತು. ಏನ್ ನೋಡ್ರಿ ಹೆಂಗ ಅದ ನೋಡ್ರಿ ಭಗವಂತನ ಲೀಲಾ. ಇವತ್ತಿನ ದಿವಸ ಕಠೋಪನಿಷತ್ತು ಪ್ರಾರಂಭ ಮಾಡೇವಿ. ಇವತ್ತಿನ ದಿವಸ 9ನೇ ಅಧ್ಯಾಯ ಇಲ್ಲಿ ಸಮಾಪ್ತಿ ಮಾಡಿ. ದುಡ್ಡಪ್ಪ ಅದಾರನ್ರಿ? ಇಲ್ರಿ, ಅವರು ಇದಕ್ ಹೋಗ್ಯಾರತ್ತ ಸುಂಡಿಗೆ. ಇವತ್ತು ಮತ್ತು ನಾಳೆ ಇರ್ಲತ್ತ ಹೇಳ್ಯಾರಪ್ಪ ಅವ್ರ. ನಾಳೆಗೆ ಇರ್ಲತ್ರ ಅವರು ಹೇಳ್ಯಾರ. Rajguhya Yoga in Srimad Bhagavad Gita, which is the essence of the Upanishads, which deals with Brahma knowledge as well as the preparatory disciplines, and which is in the form of dialogue between Lord Krishna and Arjuna. Om Tat Sat. Hari Om. ಈಗ ಈ 9ನೇ ಅಧ್ಯಾಯದ ಕಂಪ್ಲೀಟ್ ಸಮ್ಮರಿ, ಸಾರಾಂಶ, ಏನು ಓದಿದ್ವಿ, ಏನು ಅಭ್ಯಾಸ ಮಾಡಿದ್ವಿ ಅನ್ನೋದನ್ನ ನಾವು ಸುಮಾರವಾಗಿ ಒಂದು ಎಷ್ಟು ಪೇಜ್ ಅಪ್ಪ ಅಂತಂದ್ರೆ ಸುಮಾರು ಪೇಜ್ ವಿಸ್ತಾರವಾಗಿ ಬರೀತಾರ ಅಪ್ಪೋರು. ಒಂದು 14 ಪೇಜ್ ಬರ್ದಾರ. ಅದನ್ನ ವಿಷಯವನ್ನ ಗ್ರಹಣ ಮಾಡೋಣ. ಈಗ ಪ್ರಾರಂಭ ಮಾಡ್ತೇವೆ ನೋಡ್ರಿ. ಸಮ್ಮರಿ ಹೇಳ್ತೇವೆ, ಸಮ್ಮರಿ. I will give you the summary of the 9th chapter of Bhagavad Gita. ನಾನು ನಿಮಗೆ 9ನೇ ಅಧ್ಯಾಯದ ಸಮ್ಮರಿ, ಸಾರಾಂಶವನ್ನು ಹೇಳುತ್ತೇನೆ. The 9th chapter of Gita is very similar to 7th chapter and very much different from the 8th chapter, and therefore Lord Krishna wants to show the difference of the 9th chapter from the topic of the 8th chapter. ಇಲ್ಲಿ ಏನ ತಿಳ್ಕೋಬೇಕು ಅಂದ್ರ 9ನೇ ಅಧ್ಯಾಯ 7ನೇ ಅಧ್ಯಾಯದ ಮುಂದುವರೆದ ಭಾಗ ಅಂತ ತಿಳ್ಕೋಬೇಕು. 7ರಲ್ಲಿ 7 ಅಧ್ಯಾಯದೊಳಗ ಜ್ಞಾನ ವಿಜ್ಞಾನ ಯೋಗ ಏನ್ ಹೇಳ್ಯಾನ ಅದರ ಕಂಟಿನ್ಯೂಯೇಷನ್ ರಾಜವಿದ್ಯಾ ರಾಜಗುಹ್ಯ ಯೋಗ. ಮತ್ತೆ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಏನ್ರಿ ಅಂದ್ರ ಅದು ಸಂದರ್ಭೋಚಿತವಾಗಿ ಸಗುಣ ಉಪಾಸಕರದ ಒಂದು ಹೇಳ್ಬೇಕಾತು ಹೇಳಿದ್ರು. ಸಗುಣ ಉಪಾಸನೆ ಆಗಲಿ, ಬ್ರಹ್ಮನ ದಿನ ಆಗಲಿ, ಹಗಲಾಗಲಿ, ರಾತ್ರಿ ಆಗಲಿ, ಏನ್ ಹೇಳಿದ್ರು ಅದೇನದು ಯಥಾರ್ಥವಾದ ವೇದಾಂತ ಅಲ್ಲದು, ಅದು ಮಿಥ್ಯಾದ. ಆದ್ದರಿಂದ ಆ ಅಕ್ಷರ ಬ್ರಹ್ಮ ಯೋಗ 8ನೇ ಅಧ್ಯಾಯನ ಇದ್ರಾಗ ಹಂಗ ಸಂದರ್ಭೋಚಿತವಾಗಿ ಹೇಳ್ಯಾನ ಭಗವಂತ ಅಂತ ಹೇಳಿ 7ನೇ ಅಧ್ಯಾಯದ ಮುಂದುವರೆದ ಭಾಗ 9ನೇ ಅಧ್ಯಾಯದಾಗ ಪ್ರಾರಂಭ ಆಗ್ಯದ ಅಂತ. 8ನೇ ಅಧ್ಯಾಯ ನಿಜವಾಗಿ ಎಚ್ಚರಾದ್ರೂ ಸುದ್ದಿ ಅಲ್ಲದು, ಇನ್ನೂ ಮಲಗಿದವ್ರ ಸುದ್ದಿ.
ಚಾಪ್ಟರ್ ಸಗುಣ ಈಶ್ವರ ಉಪಾಸನಾ ವಾಸ್ ಇಲಾಬೊರೇಟ್ಲಿ ಡಿಸ್ಕ್ರೈಬ್ಡ್. 8ನೇ ಅಧ್ಯಾಯದಾಗ ಸಗುಣ ಈಶ್ವರನ ಉಪಾಸನೆಯನ್ನ ಬಹಳ ವಿಸ್ತಾರವಾಗಿ ಹೇಳಿದ ಭಗವಂತ. ಸಗುಣ ಈಶ್ವರ ಉಪಾಸನ ಮೀನ್ಸ್ ಮೆಡಿಟೇಷನ್ ಅಪಾನ್ ದ ಲಾರ್ಡ್ ವಿತ್ ವೇರಿಯಸ್ ಅಟ್ರಿಬ್ಯೂಟ್ಸ್. ಸಗುಣ ಉಪಾಸನೆ ಅಂದ್ರ ಆ ಪರಮಾತ್ಮನ ಅನೇಕ ರೂಪಗಳ ಮೇಲೆ ಧ್ಯಾನವನ್ನು ಮಾಡುವುದು. ವೇರಿಯಸ್ ವರ್ಚ್ಯೂಸ್, ಅನೇಕ ಅವನ ಗುಣಗಳನ್ನ ಗಾನ ಮಾಡೋದು, ವರ್ಣನೆ ಮಾಡೋದು. ಅಂಡ್ ಸಗುಣ ಈಶ್ವರ ಉಪಾಸನ ಹ್ಯಾಸ್ ಅ ಕೆಪಾಸಿಟಿ ಟು ಗಿವ್ ಲಿಬರೇಷನ್ ಇನ್ ಅನ್ ಇಂಡೈರೆಕ್ಟ್ ಮ್ಯಾನರ್. ಆ ಸಗುಣ ಉಪಾಸನೆ ಏನದ ಜ್ಞಾನಕ್ಕ ಅದು ಪರೋಕ್ಷವಾಗಿ ಸಹಾಯ ಮಾಡ್ತದ. ಅಂತಕ್ಕಣ ಏಕಾಗ್ರತೆ ದೃಷ್ಟಿಯಿಂದ ಮಾಡ್ತದ ಅದನ್ನ ನಿಷ್ಕಾಮದಿಂದ ಮಾಡಿದ್ರ. ಮತ್ತ ಸಕಾಮದಿಂದ ಮಾಡಿದ್ರ ಅನೇಕ ಪವಾಡಗಳು ನಿಮ್ಮನ್ನ ಬೆನ್ನತ್ತವ, ನೀವು ಅದರಾಗ ಸಿಕ್ಕಾಕೊಂಡ್ ಬೀಳ್ತೀರಿ. ಅಲ್ಲೇ ಜನ ಬೆನ್ನ ಹತ್ತಾರ, ಸರ್ಕಸ್ ತೋರಿಸ್ಕೊಂತ ನಿಲ್ಬೇಕಾಗ್ತದ. ನೋಡ್ರಿ, ಉಪಾಸನೆಯನ್ನು ಮಾಡಿ ನೋಡ್ರಿ. ದೂರ ಶ್ರವಣ, ಅನೇಕ ಪವಾಡಗಳ ನಿಮ್ಮಲ್ಲೇ ಅಘಟನಾ ಪಟೇಶ ಏನದ ಅಣಿಮಾದಿ ಸಿದ್ಧಿಗಳು ನಿಮಗೆ ಲಭಿಸ್ತಾವ. ಮತ್ತ ಇವತ್ತಿನ ಕಾಲದಾಗ ಅಂತ ಉಪಾಸಕರನ್ನ ಬೆನ್ನ ಹತ್ತೋರ ಬಾಳ ಮಂದಿ ಅದ. ನಮಗೆ ಎಲ್ಲಿಯೂ ಆಪರೇಷನ್ ಹೇಳಿದ್ರಿ, ಆರಾಮಾಗಿದ್ದಿಲ್ಲ, ಅಲ್ಲಿ ಹೋದ್ವಿ, ಅಲ್ಲಿ ನಡ್ಕೊಂಡ್ವಿ, ನಮ್ಗೆ ಆರಾಮಾತು, ಆಪರೇಷನ್ ಇಲ್ದ ಆರಾಮಾತು ಅನ್ನೋರು ಅದ. ಅದನ್ನ ದಾಟಿ ಮುಂದೆ ಹೋಗ್ಬೇಕು ಅಂದ್ರೆ ವೇದಾಂತ ಅಭ್ಯಾಸ ಮಾಡ್ರಿ. ಎಲ್ಲಿದಪ್ಪ ನಮ್ಗೆ ಚಾಕ್ಲೇಟ್ ಪೇಪರ್ ಮಿಠಾಯಿ ಇವ ಸಾಕ್, ನಮಗ ಒಂದಾಗುತ್ತಲೆ ಇನ್ನೊಂದ್ ಕೊಡ್ಲಿ ಆತಂದ್ರ ಒಳ ಅದೇನದ ಒಂದ್ ಚಾಕ್ಲೇಟ್ ಆತು ಅಂದ್ರೆ ಇನ್ನೊಂದ್ ಕೊಡ್ಲಿ ಪರಮಾತ್ಮ. ಒಂದ್ ಬಾಕ್ಸ್ ಕೊಟ್ಬಿಡ್ಲಿ ನಮ್ಗೆ. ನಮಗ್ ರೋಗ ಬಂದಾವಂದ್ರೆ ರೋಗ ಹೋಗ್ಬೇಕು. ಹಂಗ ಅಣಿಮಾದಿ ಸಿದ್ಧಿಗಳು ಇದ್ದಲ್ಲೇ ಹೋಗಿ ನಾವು ಅದನ್ನ ತಕೊಂಬರೋನು. ಅಂದ್ರ ವಿಷಯಾದಿಗಳು ಸಿಗ್ತಾವ, ಮೋಕ್ಷ ಮಾತ್ರ ಆಗುದಿಲ್ಲ. ಮೊನ್ನೆ ನಮ್ಮ ಗೆಳೆಯರು ಒಬ್ರು ಆರೋಗ್ಯಕ್ಕಾಗಿ ಹೈದರಾಬಾದ್ದಾಗ ಯಾರೋ ಒಬ್ರು ದೊಡ್ಡ ಉಪಾಸಕರಾದ ನಂತರ ಅಲ್ಲಿ ಹೋಗಿದ. ನಾನೇನೋ ಅಕಸ್ಮಾತ್ ಫೋನ್ ಹಚ್ಚಿದೆ, ಇಲ್ರಿ ಎಂತ ಹೊತ್ನಾ ಫೋನ್ ಮಾಡಿದ್ರಿ, ಬಾಳ ಚಲೋ ಹೊತ್ನಾ ಫೋನ್ ಮಾಡಿದ್ರಿ, ಹಿಂಗ ನಮ್ ಹುಡುಗರು ಇಲ್ಲೇ ಅದಾರ, ನಾವ್ ಅಂತಲೇ ಇದ್ದಲ್ಲಿ ಬಂದೇವಿ ಅಂತ ಹೇಳಿದ್ರು. ಆದ್ರಿಪ್ಪ ಬಹಳ ಸಂತೋಷ ಆತಂತ ಹೇಳಿ ಮುಗಿಸಿದೆ. ನಾ ಉಪಾಸನೆಯ ಫಲಗಳು ಅದಾವು, ಹಲವು ಅದಾವ. ಅಣಿಮಾದಿ ಸಿದ್ಧಿಗಳಾಕಾವ, ಅವ್ರ ಮನಸ್ಸು ಮಾಡಿದ್ರೆ ಏನಾದ್ರೂ ಆಕಾವ. ನಾವು ಸಿದ್ಧಾರೂಢ ಜೀವನದಲ್ಲಿ ಏನು ಪವಾಡಗಳನ್ನ ನೋಡ್ತೀವಿ, ಯಾರ್ಯಾರು ಮಹಾನ್ ಪುರುಷರು ಜೀವನದಾಗ ಏನ್ ಪವಾಡಗಳನ್ನ ನೋಡ್ತೀವಿ, ಆ ಪವಾಡಗಳು ಜರುಗ್ತಾವ ಉಪಾಸಕರಿಗೆ. ನಾವ್ ಅದಕ್ಕ ಮಳ್ಳಾಗಿ ನಿಂತೀವಿ ಅಂದ್ರ ಅಷ್ಟ ಸಾಧನೆ ಆಗ್ತದ. ಆದ್ರಿಂದ ಅವಕ್ಕ ಮಳ್ಳಾಗ್ಬ್ಯಾಡ್ರಿ, ಅದಕ್ಕಿಂತ ಶ್ರೇಷ್ಠವಾದ ಸಾಧನೆಯನ್ನು ಇಟ್ಕೊಳ್ಳೋಣ. ಅವ ಉಪಾಸನೆಗಳನ್ನ ನಿಷ್ಕಾಮದಿಂದ ಮಾಡೋಣ, ಅಂತ ಕಡೆ ಏಕಾಗ್ರ ಆಗ್ತದ. ಅದಕ್ಕೋಸ್ಕರ 8ನೇ ಅಧ್ಯಾಯದಲ್ಲಿ ಭಗವಂತ ಉಪಾಸನೆಯನ್ನು ಹೇಳ್ಯಾರ. ಸಕಾಮದಿಂದ ಮಾಡ್ರಿ ಅಂತ ಹೇಳಿಲ್ಲಮ್ಮ, ನಿಷ್ಕಾಮದಿಂದ ಮಾಡ್ಲಿ ಅನ್ನೋದಕ್ಕ ಆ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗವನ್ನ ಹೇಳಿದ್ದಾನೆ. This method of getting liberation in an indirect manner is called krama mukti. ಇದಕ್ಕೇನಂತಾರ? ಕ್ರಮ ಮುಕ್ತಿ ಅಂತಾರ. ಡೈರೆಕ್ಟ್ ಮಾರ್ಗ ಅಲ್ಲ ಇದು, ಇಂಡೈರೆಕ್ಟ್ ಮಾರ್ಗ. ಇಲ್ಲಿಂದ ಸ್ವರ್ಗಾದಿ ಲೋಕಗಳಿಗೆ ಹೋಗೋದು, ಅಲ್ಲಿಂದ ಅಲ್ಲೇ ಅಲ್ಲಿ ಶ್ರವಣ ಮಾಡಿಂದ ಮೋಕ್ಷವನ್ನು ಹೊಂದುವುದು, ಅಲ್ಲಿಂದ ಅಲ್ಲೇ ಮುಕ್ತಿಯನ್ನು ಹೊಂದುವುದು. ಏನದ? ಕ್ರಮ ಮುಕ್ತಿ. ಇದು 8ನೇ ಅಧ್ಯಾಯದ ಸುದ್ದಿ. ನಮ್ಗಿದು ಬೇಡ ಅಂತ ನಾವ್ ಅನ್ನೋದು. ದಿಸ್ ಕ್ರಮ ಮುಕ್ತಿ ವಾಸ್ ಡಿಸ್ಕಸ್ಡ್ ಇನ್ 8th ಚಾಪ್ಟರ್. ಈ 8ನೇ ಅಧ್ಯಾಯದೊಳಗೆ ಕ್ರಮ ಮುಕ್ತಿಯ ವಿಷಯವನ್ನು ಹೇಳಿದ್ರು. ನಮಗದು ಬೇಕಾಗಿಲ್ಲ. ಅಂಡ್ ಇನ್ ದಿಸ್ ಪರ್ಸನ್ a person practices ಸಗುಣ ಈಶ್ವರ ಉಪಾಸನ ಥ್ರೂಔಟ್ ಲೈಫ್. ತನ್ನ ಜೀವನ ಪರ್ಯಂತರ ಸಗುಣ ಉಪಾಸನೆಯನ್ನ ಮಾಡ್ತಾನೆ ಅವ. ಯಾರು? ಸಗುಣ ಉಪಾಸಕ. ವಿತೌಟ್ ಕಮಿಂಗ್ ಟು ನಿರ್ಗುಣ ಈಶ್ವರ ಜ್ಞಾನ. ನಿರ್ಗುಣ ಈಶ್ವರ ಜ್ಞಾನಕ್ಕೆ ಬರುವುದೇ ಇಲ್ಲವ.
ವಿತೌಟ್ ಕಮಿಂಗ್ ಟು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನಕ್ಕೆ ಬರುದೇ ಇಲ್ಲವ. ಈ ಅವಾಯ್ಡ್ಸ್ ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮನನ್ನ ಅವ ತಪ್ಪಿಸ್ಕೊತಾನ. ಅವ ಸಿಕ್ಕದ ಬೇಕು ಮನಸ್ಸು ಮಾಡ್ಯಾರ, ಅವ ಮನಸ್ಸು ಮಾಡುದಿಲ್ಲ. ಯಾಕ? ಅವ ಪವಾಡದಲ್ಲಿ ನಿಂತು ಬಿಡ್ತಾನ. ಅಂಡ್ ಈ ಕನ್ಫೈನ್ಸ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಟು ಸಗುಣ ಉಪಾಸನ. ತನ್ನಷ್ಟಕ್ಕೆ ತಾನ ಆ ಸಗುಣ ಉಪಾಸನೆಯಲ್ಲಿ ಬಂಧಿತನಾಗ್ತಾನ. And we know that Saguna Upasana cannot directly lead to liberation. Saguna Upasana ನಿಮಗೆ ಮೋಕ್ಷವನ್ನ ಅದು ಡೈರೆಕ್ಟ್ ಆಗಿ ಕೊಡೋದಿಲ್ಲ. And therefore it has to lead a liberation only in indirect way. ಅಂದ್ರೆ ಅದು ಇಲ್ಲಿಂದ ನಿಮಗ ಬ್ರಹ್ಮಾದಿ ಲೋಕಕ್ಕೆ ಪ್ರಯಾಣ ಮಾಡಬೇಕು ಜೀವನಾಗಿ. ಅಲ್ಲೇ ಬ್ರಹ್ಮನಿಂದ, ಚತುರ್ಮುಖ ಬ್ರಹ್ಮನಿಂದ ಮತ್ತೆ ನೀವು ಶ್ರವಣವನ್ನು ಮಾಡಿ ಅಲ್ಲೇ ನೀವು ಜ್ಞಾನವನ್ನು ಹೊಂದಬೇಕು ಅನ್ನುವಂಥದ್ದು ಕ್ರಮಮುಕ್ತಿಯ ಮಾರ್ಗಕ್ಕೆ ಸಗುಣ ಉಪಾಸನೆ ಉಪಯೋಗದ. And what is that indirect method? As a result of Saguna Upasana, a person travels after death. ಆದ್ರಿಂದ ಸಗುಣ ಉಪಾಸಕ ಏನ್ ಮಾಡ್ತಾನಂದ್ರ ಮರಣಾನಂತರ ಅವಾಗ ಪ್ರಯಾಣ ಅದ. He will not merge in Ishvara or Brahman. He will not get ಜೀವನ್ ಮುಕ್ತಿ. ಅವನಿಗೆ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗುದಿಲ್ಲ, ಏನಿಲ್ಲ. ಅವ ಏನ್ ಮಾಡ್ತಾನಂದ್ರ ಅವ ಈ ಶರೀರ ಪಾತ ಆದ್ಮೇಲೆ ಅವಾಗ ಪ್ರಯಾಣ ಅದ. ಸೂಕ್ಷ್ಮ ಶರೀರ ಒಂದು ಪ್ರಯಾಣ ಮಾಡ್ತದ, ಮತ್ತು ಸ್ಥೂಲ ಶರೀರ ಪ್ರಯಾಣ ಮಾಡ್ತೈತೆ ಅಂತ ತಿಳ್ಕೊಂಡು ಹೇಳ್ಕೊಂಡಿದ್ವಿ. ಸ್ಥೂಲ ಶರೀರ ಇಲ್ಲೇ ಮಣ್ಣು ಮಾಡ್ತಾರ. ಅದನ್ನ ಆ 17 ತತ್ವದಿಂದ ಕೂಡಿದಂತ ಆ ಸೂಕ್ಷ್ಮ ಶರೀರ ಪ್ರಯಾಣ ಮಾಡ್ತದ. He will not get Videha Mukti also, but he will travel after death to go to Brahmaloka. ಅವ ಬ್ರಹ್ಮಲೋಕಕ್ಕೆ ಪ್ರಯಾಣ ಮಾಡ್ತಾನೆ ಸೂಕ್ಷ್ಮ ಶರೀರದಿಂದ. ಆ ಸೂಕ್ಷ್ಮ ಶರೀರಕ್ಕೆ 17 ತತ್ವಗಳನ್ನು ತಿಳಿದಿದೆ. ಯಾವುವು? ಪಂಚ ಕರ್ಮೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ. ಇದು ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು. ಮನಸ್ಸು, ಬುದ್ಧಿ 17, ಬುದ್ಧಿ ಅಹಂಕಾರ ಹೇಳ್ಕೊಂಡ್ರೆ ಅದು 19. ಈ 19 ತತ್ವಗಳ ಸೂಕ್ಷ್ಮ ಶರೀರ ಏನೈತಲ್ಲ, ಯಾವ್ದು ಕನಸಿನಾಗ ನಾವು ನೋಡ್ತೀವಿ ನೋಡ್ರಿ, ಅದು ಸೂಕ್ಷ್ಮ ಶರೀರ. ಅದು ಟ್ರಾವೆಲ್ ಮಾಡ್ತದ, ಅದು ಪ್ರಯಾಣ ಮಾಡ್ತದ. ಎಲ್ಲೇ? ಬ್ರಹ್ಮಲೋಕಕ್ಕೆ ಪ್ರಯಾಣ ಮಾಡ್ತದ ಕ್ರಮ ಮುಕ್ತಿಗಾಗಿ. ಇದು 8ನೇ ಅಧ್ಯಾಯದ ವಿಷಯ. And how do we know? Certainly we cannot see all these things. ನಮಗ್ ಕಾಣ್ತಾವೇನ್ರಿ? ಅವ ಹೋಗೋದು ಸ್ವರ್ಗಲೋಕ ಬ್ರಹ್ಮಲೋಕಕ್ಕೆ ಹೋಗೋದು ಕಾಣ್ತೈತೇನೋ? ಹೋಗೋದಿಲ್ಲ. ಮತ್ ನಮಗೆ ಹೆಂಗ್ ಗೊತ್ತಾಗ್ತದ? We come to know of those things by scriptures. ನಮಗ ಶಾಸ್ತ್ರಗಳ ಮೂಲಕ ಈ ವಿಷಯ ತಿಳಿದು ಬರ್ತದ. ಶಾಸ್ತ್ರಗಳು ಹೇಳ್ತಾವ. ನಾವು ಶಾಸ್ತ್ರ ಪ್ರಮಾಣ ಅಂತ ತಿಳಿದವರು, ನಾವು ಆಸ್ತಿಕರು. ವೇದವನ್ನ ನಂಬುವವರು, ಪ್ರಮಾಣ ಅಂತ ತಿಳ್ಕೊಂಡು ನಂಬುವವರು. And scriptures point out that this Saguna Upasana will get all the ideal condition for Nirguna Jnanam in the Brahmaloka. ಆ ಬ್ರಹ್ಮಲೋಕದಲ್ಲಿ ಈ ರೀತಿ ಉಪಾಸಕರಿಗೆ ಅಲ್ಲಿ ಅವ್ರನ್ನ ಹೋಗಿ ಬಿಡ್ತಾರ. ಅಲ್ಲಿ ಅವರಿಗೆ ಒಳ್ಳೆ ಶ್ರವಣ, ಮನನ, ನಿಧಿಧ್ಯಾಸನ ಮಾಡುವಂತ ವಾತಾವರಣ ಅದ. What he successfully avoided here, he will have to face in the Brahmaloka, which means Vedanta, Shravana, Manana, Nididhyasanam. ಇಲ್ಲೇ ಅವ ಮಾಡ್ಲಿಕ್ಕೆ ಬರ್ತಿತ್ತು, ಇಲ್ಲೇ ಅವ ಬೇಕಂತ ತಪ್ಪಿಸ್ಕೊಂಡ. ಅದನ್ನ ಯಾಕೆ ತಪ್ಪಿಸ್ಕೊಂಡ? ಇಲ್ಲಿ ತಪ್ಪಿಸ್ಕೊಂಡಿದ್ದು ಅಲ್ಲಿ ಅವಾಗ ಅನಾಯಾಸ ಸಿಗ್ತದ. ಆ ಶ್ರವಣ, ಮನನ, ನಿಧಿಧ್ಯಾಸನ ಆ ಚತುರ್ಮುಖ ಬ್ರಹ್ಮನಿಂದ ಅವ ಕೇಳ್ತಾನ. ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡ್ಕೋತಾನ. ಅಲ್ಲಿಯೂ ಕೇನೋಪನಿಷತ್ ಅದ, ಅಲ್ಲಿಯೂ ಮುಂಡಕ ಉಪನಿಷತ್ ಅದ. ಇವ ಉಪನಿಷತ್ತನ ಚತುರ್ಮುಖ ಬ್ರಹ್ಮ ಅಲ್ಲೇ ಹೇಳ್ತಾನೆ. He can convertibly do in Brahmaloka. ಬ್ರಹ್ಮಲೋಕದಲ್ಲಿ ಅವ ಶ್ರವಣ, ಮನನ, ನಿಧಿಧ್ಯಾಸನವನ್ನ ಮಾಡ್ತಾನ. But the atmosphere is very conducive. ಅಲ್ಲೇ ಬಹಳ ಅನುಕೂಲಕರ ವಾತಾವರಣ ಅದು. And that too given by not an ordinary acharya, but the ಚತುರ್ಮುಖ ಬ್ರಹ್ಮ himself. ಅಲ್ಲಿ ಆಚಾರ್ಯ ಅಲ್ಲೇ ಸಾದಾ ನಿಮ್ಮಂತ ಆಚಾರ್ಯರಿಲ್ಲ. ಅಲ್ಲೇ ಚತುರ್ಮುಖ ಬ್ರಹ್ಮನೇ ಸಾಕ್ಷಾತ್ ಆಚಾರ್ಯರನ್ನ. ಅವನ ಬಾಯಲಿಲ್ಲ ಅವ ವೇದಗಳನ್ನ, ಉಪನಿಷತ್ಗಳನ್ನ ಕೇಳ್ತಾನ.
And when the conditions are Vedanta ideal and the teacher is wonderful, that Upasaka will get Nirguna Ishvara Jnanam. ಅಂತ ಒಳ್ಳೆಯ ವಾತಾವರಣದ ಮಧ್ಯದಲ್ಲಿ ಅಧಿಕಾರಿಯಾದಂತ ಈ ಸಾಧಕ ಆ ಬ್ರಹ್ಮಲೋಕದಲ್ಲಿ ಚತುರ್ಮುಖ ಬ್ರಹ್ಮನಿಂದ ಆತ್ಮಜ್ಞಾನವನ್ನ ನಿಸ್ಸಂಶಯವಾಗಿಯೂ ಪಡೆಯುತ್ತಾನೆ. ಬಟ್ ಇನ್ ಬ್ರಹ್ಮಲೋಕ and as a result of that knowledge he will become liberated. ಅವ ಅಲ್ಲಿಂದ ಅಲ್ಲಿಯೇ ಮುಕ್ತಿಯನ್ನು ಹೊಂದುತ್ತಾನ. So this is a method of liberation is called ಕ್ರಮ ಮುಕ್ತಿ. ಈ ರೀತಿಯಿಂದ ಮೋಕ್ಷವನ್ನು ಹೊಂದುವುದಕ್ಕೆ ಏನಂತಾರೆ? ಕ್ರಮ ಮುಕ್ತಿ ಅಂತಾರೆ. 8ನೇ ಅಧ್ಯಾಯದ ಬಂದಿದ್ದು ಈ ಕ್ರಮ ಮುಕ್ತಿ ವಿಷಯ. And what is the uniqueness of Karmamukti? Karmamuktiಯ ವಿಶೇಷತೆ ಏನು ಅಂದ್ರೆ a person will not come to ಜ್ಞಾನ ಯೋಗ ಇನ್ನು ಮನುಷ್ಯ ಜನ್ಮ. ಮನುಷ್ಯ ಜನ್ಮದಾಗ ಜ್ಞಾನ ಯೋಗಕ್ಕೆ ಬರುವುದಿಲ್ಲವ. A person will confine to only ಸಗುಣ ಉಪಾಸನಾ ಥ್ರೂಔಟ್. ಅವ ಜೀವನ ಪರ್ಯಂತರ ಪರಮಾತ್ಮ ಸಗುಣ ಉಪಾಸನೆಯಲ್ಲಿ ತೊಡಗಿರ್ತಾನೆ. And as I said before, Krishna is not interested in prescribing Kramamukti for us. ಭಗವಂತ ಕೃಷ್ಣ ನಮ್ಗೆಲ್ಲರಿಗೂ ಕ್ರಮಮುಕ್ತಿ ಹಿಂಗದ ಅಂತ ಹೇಳಕತ್ತಾನ. ಅರ್ಥ ಅದು ಬ್ಯಾಡ ಅಂತ ಹೇಳಕತ್ತಾನ. ಕ್ರಮಮುಕ್ತಿ ಯಾಕೆ ಹೇಳಕತ್ತಾನ? ಅದನ್ನ ಸ್ವೀಕಾರ ಮಾಡಬೇಡ್ರಿ ಅಂತ ಹೇಳಕತ್ತಾನ. ಅವಾಗ ಏನೈತಿ ಭಗವಂತಗ ನಾವೆಲ್ಲರೂ ಈ ಸದ್ಯೋಮುಕ್ತಿಯನ್ನ ನಾವು ಹೊಂದಬೇಕು ಅನ್ನುವಂತ ಕಳಕಳಿ ಐತಿ ಭಗವಂತಗ. ನೋಡ್ರಿ, ಹೇಳೋರು ಏನ್ ಮಾಡ್ಬೇಕಾಗೈತಿ ಅದನ್ನು ಹೇಳ್ಬೇಕು, ಏನ್ ಮಾಡಬಾರ್ದು ಹೇಳ್ಬೇಕಾಗ್ತದ. ಇಲ್ಲಾಂದ್ರೆ ನಾವೇನದೀವಿ ಯಾವ್ದು ಎಲ್ಲಾನು ಚಲೋ ಅಂತ ಹೋಗೋರದೀವಿ ಕಣ್ಣು ಮುಚ್ಚಿಕೊಂಡು. ಆದ್ದರಿಂದ ಅದನ್ನು ಹೇಳ್ಯಾನವ. ಏನು ಕ್ರಮಮುಕ್ತಿ ಹಿಂಗದ ಅಂತ ಹೇಳ್ಯಾನ ಅಂದ್ರ ಅದನ್ನ ಗುರಿಯಾಗಿ ಇಟ್ಕೋಬೇಡ್ರಿ ಅಂತ ಹೇಳಕ್ ಹೇಳ್ಯಾನ ಅಂತ ತಿಳ್ಕೊಬೇಕು ಆತ್ಮೀಯರೇ. Why he is not interested in the prescribed ಕ್ರಮಮುಕ್ತಿ? ಕ್ರಮಮುಕ್ತಿಯನ್ನ ಹೇಳುವುದಕ್ಕೆ ಭಗವಂತಕ್ಕೆ ಯಾಕೆ ಆಸಕ್ತಿ ಇಲ್ಲ ಅಂದ್ರೆ ಕ್ರಮಮುಕ್ತಿ ಈಸ್ ಎ ಪೋಸ್ಟ್ಪೋನ್ಮೆಂಟ್ ಆಫ್ ಲಿಬರೇಷನ್ ಟು ಬ್ರಹ್ಮಲೋಕ. ಇಲ್ಲೇ ಆಗಬಹುದಾದಂತ ಮೋಕ್ಷವನ್ನ ಬ್ರಹ್ಮಲೋಕಕ್ಕ ಅದು ಮುಂದೆ ಹಾಕ್ತದ. ಯಾವುದು? ಕ್ರಮಮುಕ್ತಿ. As far Krishna is concerned, he wants us to enjoy liberation in this life itself. ಕೃಷ್ಣಗೆ ಏನ್ ಆಶಯ ಅದ ಅಂದ್ರೆ ಈ ಜೀವಿಗಳು ನನ್ನ ಹತ್ರ ಬಂದಾರಲ್ಲ ಇವರು ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನ ಇಲ್ಲಿಯೇ ಇದೇ ಜನ್ಮದಲ್ಲಿ ಹೊಂದಬೇಕು ಅನ್ನುವಂತ ಕಳಕಳಿ ಅದ ಅವನಿಗೆ. And therefore he wants to prescribe ಸದ್ಯೋಮುಕ್ತಿ. ಆದ್ರಿಂದ ಅವ ಸದ್ಯೋಮುಕ್ತಿಯನ್ನ ಹೇಳಾಕರೆ ಆ ಒಂದು ಕ್ರಮಮುಕ್ತಿಯನ್ನ ಹೇಳಿ ಸದ್ಯೋಮುಕ್ತಿ ಅಂದ್ರ ಅದು ಇಲ್ಲೇ ಆಗುವಂತದ್ದು ಅಂತ ತಿಳ್ಕೊಂಡು ನಮ್ಗೆ ಕುತೂಹಲ ಹುಟ್ಟಿಸಿ ಇದನ್ನ ನೀವು ಪಡೀರಿ ಅಂತ ತಿಳ್ಕೊಂಡು ಅವ ಹೇಳಾಕತ್ತಾನೆ. He wants to prescribe Sadyomukti, which means liberation here and now. Sadyomukti ಅಂದ್ರೆ ಇಲ್ಲಿಯೇ ಮುಕ್ತಿ, ಈಗಲೇ ಮುಕ್ತಿ. ಗೋಕಳ ಮುಕ್ತಿ ಹೇಳಕತ್ತಾನ ಭಗವಂತ. ಅದು ಉದ್ರಿ ಮುಕ್ತಿ ಬೇಡ. ಜೀವನ ಏವ ಮುಕ್ತಿ ಇಸ್ ಕಾಲ್ಡ್ ಸದ್ಯೋಮುಕ್ತಿ. ಸದ್ಯ ಮೀನ್ಸ್ ಇನ್ಸ್ಟಂಟ್, ಈಗಲೇ. ಲೈಕ್ ಇನ್ಸ್ಟಂಟ್ ಕಾಫಿ, ಇನ್ಸ್ಟಂಟ್ ಟೀ. The liberation is also instant. ಈಗ ಚಹಾ ಕಾಫಿ ಮಾಡ್ತಾರ ನೋಡ್ರಿ, ಇನ್ಸ್ಟಂಟ್. ಸೋಸೋಂಗಿಲ್ಲ, ಏನಿಲ್ಲ, ಹಾಕೋದೈತಿ ಸೋಸ್ಕೊಟ್ ಬಿಡೋದೈತಿ, ಸೋಸೋಂಗಿಲ್ಲ. ಇನ್ಸ್ಟಂಟ್ ಕಾಫಿ. ಹಂಗ ಈಗ ಸದ್ಯ ಮೋಕ್ಷ ಬೇಕನ್ನೋರ್ಗೆ 7ನೇ ಅಧ್ಯಾಯ 9ನೇ ಅಧ್ಯಾಯ. ನಮ್ಗೇನ್ ಬ್ಯಾಡ್ರಿ ಸದ್ಯ ನಾವು ಕ್ರಮಮುಕ್ತಿ ಬೇಕನ್ನೋರು ಉಪಾಸನೆ ಮಾಡ್ರಿ. 8ನೇ ಅಧ್ಯಾಯ ನಿಮಗ್ ಮುಖ್ಯ. So like a fast food restaurant, we have got fast liberation restaurant. ನೋಡ್ರಿ ಈಗೆಲ್ಲ ಫಾಸ್ಟ್ ಫುಡ್ ಆಗ್ಯಾವ ಪೇಟಾಗ. ಹಂಗ ಇಲ್ಲೇ ಫಾಸ್ಟ್ ಲಿಬರೇಷನ್ ತಯಾರು ಮಾಡಿ ಕೊಡುವಂತದ್ದದ. ಯಾವುದು? ಇದು ಸದ್ಯೋಮುಕ್ತಿ. And in this method, what do we do? ಈ ಒಂದು ಪದ್ಧತಿ ಒಳಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ we practice Saguna Upasana, and having practiced Saguna Upasana for some time and having acquired enough qualification of yoga yogyata, we switch over to Nirguna Jnanam in this life itself. ನಾವು ಸಗುಣ ಉಪಾಸನೆಯನ್ನ ಪ್ರಾರಂಭ ಮಾಡ್ತೇವೆ ಇಲ್ಲೇ. ಸದ್ಯೋಮುಕ್ತಿ ಒಳಗೂ ಕೂಡ ಸಗುಣ ಉಪಾಸನೆಯನ್ನ ಪ್ರಾರಂಭ ಮಾಡಿ ಪ್ರಾರಂಭಿಕ ಹಂತದೊಳಗೆ ಅದನ್ನ ಮಾಡಿ ಅದರಿಂದ ಹಣ್ಣಾಗಿ ಹೊರಗೆ ಬಂದು ನಾವು ನಿರ್ಗುಣ ನಿರಾಕಾರ ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಶ್ರವಣ ಮನನ ನಿಧಿಧ್ಯಾಸನವನ್ನ ಇದೇ ಜನ್ಮದಲ್ಲಿ ಮಾಡ್ತೇವಿ.
we switch over to Nirguna Jnanam in this Janma itself instead of postponing to Brahmaloka. Brahmalokಕ್ಕೆ ಅದನ್ನ ನಾವು ಮುಂದೆ ಹಾಕೋದಿಲ್ಲ. And switching over to Nirguna Jnanam is nothing but ವೇದಾಂತ ವಿಚಾರ. ಅಂದ್ರೆ ಏನು? ವೇದಾಂತ ವಿಚಾರ ಮಾಡುವುದೇ ಈ ನಾವು ಮಾಡುವಂತ ಕರ್ತವ್ಯ. ಉಪನಿಷತ್ ವಿಚಾರ, ವೇದಾಂತ ವಿಚಾರ ಅಂದ್ರ ಉಪನಿಷತ್ ವಿಚಾರ. ಉಪನಿಷತ್ ವಿಚಾರ ಅಂದ್ರ ಶ್ರವಣ, ಮನನ, ನಿಧಿಧ್ಯಾಸನ. Because in Upanishad, the nature of Lord is discussed in ನಿರ್ಗುಣ nature. ಭಗವಂತನ ನಿರ್ಗುಣ ಸ್ವರೂಪವನ್ನ ಉಪನಿಷತ್ತುಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಂಡಕ ಉಪನಿಷತ್ ನನಗೆ ತೋರಿಸ್ಕೊಟ್ಟ. ಅದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಷೋತಂ ತದಪಾಣಿಪಾದಂ. ನೋಡ್ರಿ ಶ್ಲೋಕ ಮುಂಡಕ ಉಪನಿಷತ್ ಆಗ್ಯದ. ಆ ಶ್ಲೋಕ ನೋಡ್ರಿ ಅಂತಾರಪ್ಪ. ಮುಂದೆ ಈ ಕಠೋಪನಿಷತ್ ಬರುದಲ್ಲ, ಅದ್ರಾಗ ಅಶಬ್ದಂ ಅರೂಪಂ ಅರಸಂ ಅಗಂಧಂ ಆ ಶ್ಲೋಕವನ್ನ ನೋಡ್ರಿ ಅಂತ ಹೇಳ್ತಾರೆ. ಉಪನಿಷತ್ ಆಲ್ಸೋ ಡಿಸ್ಕಸ್ ದ ನೇಚರ್ ಆಫ್ ಗಾಡ್. ಉಪನಿಷತ್ನೊಳಗ ಪರಮಾತ್ಮನ ಸ್ವರೂಪವನ್ನ ವರ್ಣನೆ ಮಾಡ್ತಾವೆ. ನಿರಾಕಾರ ನಿರ್ಗುಣ ಪರಮಾತ್ಮನ ವರ್ಣನೆ ಮಾಡ್ತಾವೆ. ಸಗುಣ ಪರಮಾತ್ಮನ ವರ್ಣನೆ ಇಲ್ಲ ಅಲ್ಲಿ. ಸ್ಟಡಿಂಗ್ ದ ನಿರ್ಗುಣ ಸ್ವರೂಪಂ ಆಫ್ ಈಶ್ವರ ಈಸ್ ಈಶ್ವರ ಜ್ಞಾನಂ. ಈಶ್ವರ ನಿರಾಕಾರ ನಿರ್ಗುಣ ಸ್ವರೂಪವನ್ನು ತಿಳಿದ ಅದು ನಿರಾಕಾರ ಈಶ್ವರ ಜ್ಞಾನ. ಅದರ್ವೈಸ್ ಕಾಲ್ಡ್ ಜ್ಞಾನ ಯೋಗ್ಯತಾ. ಜ್ಞಾನ ಯೋಗ, ಯೋಗ್ಯತಾ ಅಲ್ಲ, ಜ್ಞಾನ ಯೋಗ. ನಿರಾಕಾರ ಪರಮಾತ್ಮನ ತಿಳಿಯುವುದು ಜ್ಞಾನ ಯೋಗ. ಸಗುಣ ಸಾಕಾರ ಪರಮಾತ್ಮನ ತಿಳಿಯುವುದೇನದ ಅದು ಉಪಾಸನೆ. And as a result of ಜ್ಞಾನ ಯೋಗ, a person will attain what? ನಿರ್ಗುಣ ಈಶ್ವರ ಜ್ಞಾನಂ. ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ನಿರ್ಗುಣ ಈಶ್ವರ ಜ್ಞಾನವನ್ನ ಹೊಂತಾನ. ಈ ಜ್ಞಾನದಿಂದ ಆ ಪರಮಾತ್ಮನ ಪರಾ ಪ್ರಕೃತಿಯನ್ನ ತಿಳಿತಾನ, ಶ್ರೇಷ್ಠವಾದ ಸ್ವರೂಪವನ್ನು ತಿಳಿತಾನ. ಸಗುಣ ಸ್ವರೂಪ ಈಸ್ ಕನ್ಸಿಡರ್ಡ್ ಟು ಬಿ ಲೋವರ್, ಇನ್ಫೀರಿಯರ್ ಇನ್ ನೇಚರ್. ಆ ಸಗುಣ ಪರಮಾತ್ಮನ ವರ್ಣನೆ ಏನದ ಅದು ಅಪರಾ ಪ್ರಕೃತಿ ಅಂತ ಹೇಳಲ್ಪಟ್ಟದ. ನಮ್ಗ ಅಪರಾ ಪ್ರಕೃತಿ ಬೇಕಾಗಿಲ್ಲ. ನಾವು ಅಪರಾ ಪ್ರಕೃತಿಯನ್ನ ದಾಟಿ ಪರಾ ಪ್ರಕೃತಿಯನ್ನ ಉಪನಿಷತ್ತುಗಳ ವಾಕ್ಯಗಳಿಂದ ತಿಳಿತೀವಿ. ಇಷ್ಟೊಂದು ಇವತ್ತಿನ ದಿವಸ ಹೇಳಿ ಇನ್ನು ಉಳಿದ ಈ ಸಾರಾಂಶ ಭಾಗವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವರಿಗೆ ಇವತ್ತನೇ ಈ ವಾಗ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಹರಿಯ ಕಮಲ ವಿಹಾರಿಣಿ ಸುಂದರ ಸುಪುನೀತೆ ಜಯ ಭಗವದ್ಗೀತೆ. ಕರ್ಮ ಸುಮರ್ಮ ಪ್ರಕಾಶಿನಿ ಕಾಮಾಸಕ್ತಿ ಹರಾ ತತ್ವಜ್ಞಾನ ಪ್ರಕಾಶಿನಿ ವಿದ್ಯಾ ಬ್ರಹ್ಮ ಪರಾ. ಜಯ ಭಗವದ್ಗೀತೆ. ನಿಶ್ಚಲ ಭಕ್ತಿ ವಿದಾಯಿನಿ ನಿರ್ಮಲ ಮಲಹಾರಿ ಶರಣ ರಹಸ್ಯ ಪ್ರದಾಯಿನಿ ಸರ್ವವಿಧಿ ಸುಖಕಾರಿ. ಜಯ ಭಗವದ್ಗೀತೆ. ರಾಗ ದ್ವೇಷ ವಿದಾರಿಣಿ ಕಾರಿಣಿ ಮೋದ ಸದಾ ಭವಭಯಹಾರಿಣಿ ತಾರಿಣಿ ಪರಮಾನಂದ ಪ್ರದಾ. ಜಯ ಭಗವದ್ಗೀತೆ. ಆಸುರ ಭಾವ ವಿನಾಶಿನಿ ನಾಶಿನಿ ತಮರಜನಿ ದೈವಿ ಸದ್ಗುಣದಾಯಿನಿ ಹರಿರಸಿಕಾ ಸಜನಿ. ಜಯ ಭಗವದ್ಗೀತೆ. समता त्याग सिखावनी हरिमुख की वाणी सकल शास्त्र की स्वामिनी श्रुतियों की रानी. जय भगवद गीते. दया सुधा बरसावनी मातु कृपा की जय. हरिपद प्रेम दान कर
अपनों कर लीजिए जय भगवद गीते। ओम पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। श्री कृष्ण परमात्मा की जय।